ತರಗತಿಗಳಲ್ಲಿ ನಮ್ಮ ಹಿಂದಿನ ತರಗತಿಯಲ್ಲಿ ಭಾರತ ಸಂವಿಧಾನದ ಹಿನ್ನೆಲೆಯನ್ನು ನಾವು ಚರ್ಚೆ ಮಾಡ್ತಾ ಇದ್ವಿ. ಅಂದರೆ ಹೇಗೆ ಅದು ಬೆಳೆದು ಬಂತು, ಮೇಕಿಂಗ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಅಂದರೆ ಈ ಭಾರತ ಸಂವಿಧಾನವನ್ನು ಮಾಡ್ತಕ್ಕಂತಹ ಒಂದು ಪ್ರಕ್ರಿಯೆ ಹೇಗಿತ್ತು ಅನ್ನೋದ್ರ ಬಗ್ಗೆ ಒಂದು ಡಿಸ್ಕಷನ್ ನಾವು ಮಾಡ್ತಾ ಇದ್ವಿ. ದಿಸ್ ಇಸ್ ದ ಕಂಟಿನ್ಯೂಷನ್ ಆಫ್ ದಟ್ ಡಿಸ್ಕಷನ್. ಇದನ್ನ ಕಂಟಿನ್ಯೂ ಮಾಡ್ತಾ ಇದ್ವಿ. ಅಂದರೆ 1919 ಗೌರ್ಮೆಂಟ್ ಆಫ್ ಇಂಡಿಯಾ ಎನಾಕ್ಟ್ಮೆಂಟ್ ಅನ್ನ ಪಾಸ್ ಮಾಡ್ತಾರೆ. ಅದ್ರದ್ದು ಸ್ಪೆಷಲ್ ಫೀಚರ್ಸ್ ಏನಿದೆ ಅಂತಕ್ಕಂಥ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ನಾವು ದ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935. ಸೊ 1919 ಎನಾಕ್ಟ್ಮೆಂಟ್ ಅಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಅಲ್ಲಿ there was one provision ಇದೆ. ಏನಪ್ಪಾ ಅಂತ ಹೇಳಿದ್ರೆ after 10 years there must be a review of this enactment. ಹೇಗೆ ಈ ಎನಾಕ್ಟ್ಮೆಂಟ್ ಕೆಲಸ ಮಾಡಿದೆ ಅಂತ ಹೇಳಿ ಒಂದು ರಿವ್ಯೂ ಮಾಡಬೇಕು, ಅದು ವರದಿಯನ್ನು ಸಬ್ಮಿಟ್ ಮಾಡಬೇಕು ಅಂತ ಹೇಳಿ ಪ್ರಾವಿಷನ್ ಇರುತ್ತೆ. ಆಸ್ ಸಚ್ ಇನ್ 1927 ಅಲ್ಲಿ ಸೈಮನ್ ಕಮಿಷನ್ ವಾಸ್ ಕಾನ್ಸ್ಟಿಟ್ಯೂಟೆಡ್. ಅದು ರಿವ್ಯೂ ಆಫ್ ವರ್ಕಿಂಗ್ ಆಫ್ 1919 ಎನಾಕ್ಟ್ಮೆಂಟ್ ಅನ್ನ ಚೆಕ್ಔಟ್ ಮಾಡೋದಕ್ಕೋಸ್ಕರ ಒಂದು ಸೈಮನ್ ಕಮಿಷನ್ ಅಂತ ಹೇಳಿ ಒಂದು ಕಮಿಷನ್ ಅನ್ನ ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ. ಇಟ್ ವಾಸ್ ಇಂಡಿಯನ್ ಸ್ಟ್ಯಾಚ್ಯುಟರಿ ಕಮಿಷನ್ ಅಂತ ಹೇಳಿ ನಾವು ಕರಿತೀವಿ ಇದನ್ನ. ಸೊ ವಾಟ್ ಹ್ಯಾಪನ್ ಅಂತ ಹೇಳಿದ್ರೆ ಇದರಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ದಿಸ್ ಕಮಿಷನ್ ವಾಸ್ ರಿಜೆಕ್ಟೆಡ್ ಬೈ ದ ಇಂಡಿಯನ್ಸ್. ಈ ಕಮಿಷನ್ ಅನ್ನ ಇಂಡಿಯನ್ಸ್ ರಿಜೆಕ್ಟ್ ಮಾಡ್ತಾರೆ. ಬೋತ್ ಮುಸ್ಲಿಮ್ಸ್ ಅಂಡ್ ಲೀಗ್ ಆಫ್ ನೇಷನ್ಸ್ ಅಂಡ್ ಹಿಂದೂಸ್ ಅಂತ ಹೇಳಿದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಎರಡು ಪಾರ್ಟಿಗಳು ಕೂಡ ಇದನ್ನ ರಿಜೆಕ್ಟ್ ಮಾಡ್ತಾರೆ. ಮೇಜರ್ ಆದಂತಹ ಮುಖ್ಯವಾದಂತಹ ಕಾರಣ ಏನಪ್ಪಾ ಅಂತ ಹೇಳಿದ್ರೆ there was no representation was given to the Indians in this commission. ಈ ಕಮಿಷನ್ ಅಲ್ಲಿ 7 ಜನ ವ್ಯಕ್ತಿಗಳಿರ್ತಾರೆ, ಆದ್ರೆ ಯಾರಿಗೂ ಕೂಡ ಇಂಡಿಯನ್ಸ್ ಅಲ್ಲಿ ರೆಪ್ರೆಸೆಂಟೇಷನ್ ಕೊಟ್ಟಿರೋದಿಲ್ಲ. ದಿಸ್ ವಾಸ್ ದ ಮೇಜರ್ ರೀಸನ್. That's why the Indians were rejected the report of the Simon Commission. As the failure of this Simon Commission, there was a round table conference was done. So 3 ಸುತ್ತು ಒಂದು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅನ್ನ ಮಾಡ್ತಾರೆ. ಅದರಲ್ಲಿ ಸೆಕೆಂಡ್ ಸುತ್ತಲ್ಲಿ ಮಹಾತ್ಮ ಗಾಂಧೀಜಿಯವರು ಕೂಡ ಇನ್ಕ್ಲೂಡ್ ಆಗ್ತಾರೆ, ನಿಮಗೆ ಗೊತ್ತಿರ್ಬೋದು. 3 ಸುತ್ತು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅನ್ನ ಮಾಡ್ತಾರೆ. As a result of this, the one enactment came into force, that is Government of India Act 1935 ಅಂತ ಹೇಳಿ ಅದನ್ನ ಕರಿತೀವಿ. ದಿಸ್ ಗವರ್ಮೆಂಟ್ ಆಫ್ ಇಂಡಿಯಾ ಎನಾಕ್ಟ್ಮೆಂಟ್ 1935 ಅಲ್ಲಿ ಏನು ಸೈಮನ್ ಕಮಿಷನ್ ಅಲ್ಲಿ ಏನು ರಿಪೋರ್ಟ್ ಅನ್ನು ಅವ್ರು ಕೊಟ್ಟಿದ್ರು ಅದರಲ್ಲಿರ್ತಕ್ಕಂತಹ ರೆಕಮೆಂಡೇಶನ್ ಸ್ವಲ್ಪ ಬದಲಾವಣೆಗಳೊಂದಿಗೆ ಆ ರೆಕಮೆಂಡೇಶನ್ ಅವರು ಇನ್ಕ್ಲೂಡ್ ಮಾಡ್ಕೊಂಡಿರ್ತಾರೆ. ಸೊ ಈಗ ಲೆಟ್ ಅಸ್ ಚೆಕ್ ವಾಟ್ ಆರ್ ದ ಮೇಜರ್ ಆರ್ ಮೇನ್ ಫೀಚರ್ಸ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935. ಈ ಎನಾಕ್ಟ್ಮೆಂಟಿನ ಪ್ರಮುಖ ಗುಣಲಕ್ಷಣಗಳು ಏನಿದೆ ಅಂತಕ್ಕಂಥದ್ದನ್ನ ಒಂದೊಂದಾಗಿ ನೋಡೋಣ. ಮೊದಲನೇದು ಫೆಡರೇಷನ್ ಅಂಡ್ ಪ್ರೊವಿನ್ಷಿಯಲ್ ಅಟಾನಮಿ ಅಂತ ಹೇಳಿ ನಾವು ಕರಿತೀವಿ. ದಿಸ್ ಆಕ್ಟ್ ಅಬಾಲಿಶ್ಡ್ ದ ಡಯಾರ್ಕಿ ಇನ್ ದ ಪ್ರಾವಿನ್ಸಸ್. ಅರ್ಲಿಯರ್ ಎನಾಕ್ಟ್ಮೆಂಟ್ ಅಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1919 ಅಲ್ಲಿ ನಾನೊಂದು ಮೇಜರ್ ಫೀಚರ್ನ ಅಥವಾ ಪ್ರಮುಖವಾದ ಗುಣಲಕ್ಷಣವನ್ನು ನಿಮ್ಮ ಜೊತೆ ಚರ್ಚೆ ಮಾಡಿದ್ದೆ. ಅದೇನಪ್ಪಾ ಅಂತ ಹೇಳಿದ್ರೆ ಪ್ರಾವಿನ್ಸಸ್ಗೆಲ್ಲ ಡಯಾರ್ಕಿ ಸಿಸ್ಟಮ್ ಅನ್ನ ಕೊಟ್ಬಿಟ್ಟಿರ್ತಾರೆ, ರಾಜಪ್ರಭುತ್ವ ಅಂತ ಹೇಳಿ ನಾವು ಅದನ್ನ ಕರಿತೀವಿ. ಆ ಪ್ರಾವಿನ್ಸಸ್ಗೆ ಅದನ್ನ ಕೊಟ್ಟಿರ್ತಾರೆ. ಆದ್ರೆ ಈ ಎನಾಕ್ಟ್ಮೆಂಟ್ ಅಲ್ಲಿ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಪ್ರಾವಿನ್ಸಸ್ ಅಲ್ಲಿ ಇರ್ತಕ್ಕಂತಹ ಡಯಾರ್ಕಿ ಸಿಸ್ಟಮ್ ಅನ್ನ ಅಬಾಲಿಷ್ ಮಾಡ್ತಾರೆ and introduced this provincial nature in the center. Central government ಅಲ್ಲಿ ಆ provincial ಇದ್ದು ಡಯಾರ್ಕಿ ಸಿಸ್ಟಮ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ and introduce the provincial autonomy in its place. provincial government ಗೆಲ್ಲ ಒಂದು ಅಟಾನಮಿಯನ್ನ ಕೊಡ್ತಾರೆ. ಸೊ ಈಗ ಅರ್ಲಿಯರ್ ಎನಾಕ್ಟ್ಮೆಂಟ್ ಅನ್ನ ಡಿಸ್ಕಷನ್ ಮಾಡಬೇಕಾದ್ರೆ ನಾನು ಹೇಳಿದ್ದೆ ಪ್ರೊವಿನ್ಷಿಯಲ್ ಗವರ್ನಮೆಂಟ್ಗೆ ಒಂದಷ್ಟು ಪವರ್ ಸಬ್ಜೆಕ್ಟ್ ಮ್ಯಾಟರ್ನ ಕೊಟ್ಬಿಟ್ಟು ಅವರಿಗೆ ಲೆಜಿಸ್ಲೇಷನ್ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಕೊಟ್ಟಿರ್ತಾರೆ. ಆ ಸಬ್ಜೆಕ್ಟ್ ಮ್ಯಾಟರ್ನ 2 ಭಾಗವಾಗಿ ಮತ್ತೆ ವಿಂಗಡಣೆಯನ್ನ ಮಾಡ್ತಾರೆ. ಒಂದು ಟ್ರಾನ್ಸ್ಫರ್ಡ್ ಸಬ್ಜೆಕ್ಟು ಮತ್ತೆ ಇನ್ನೊಂದು ರಿಸರ್ವ್ ಸಬ್ಜೆಕ್ಟ್ಸ್ ಅಂತ ಹೇಳಿ. ಟ್ರಾನ್ಸ್ಫರ್ಡ್ ಅಂತ ಹೇಳಿದ್ರೆ ವರ್ಗಾಯಿತ ವಿಷಯಗಳು ಮತ್ತೆ ಕಾಯ್ದಿರಿಸುವ ವಿಚಾರಗಳು ಅಂತ ಹೇಳಿ. ಈ ವರ್ಗಾಯಿತ ವಿಚಾರಗಳಲ್ಲಿ ಬರ್ತಕ್ಕಂತಹವು ಅಂತ ಪ್ರಮುಖವಾದಂತಹ ವಿಚಾರಗಳನ್ನ ನಾವು ಸೇರಿಸ್ಕೊಂಡಿರೋದಿಲ್ಲ. ಅದೆಲ್ಲ ಪ್ರೊವಿನ್ಷಿಯಲ್ ಮಿನಿಸ್ಟರ್ಸ್ಗೆ ಲಾ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನ ಕೊಟ್ಟಿರ್ತಾರೆ. ಯಾವುದು ರಿಸರ್ವ್ ಸಬ್ಜೆಕ್ಟ್ ಅಥವಾ ಕಾಯ್ದಿರಿಸಿದ ವಿಚಾರಗಳು ಅಂತ ಹೇಳ್ತಾರೋ ಅಲ್ಲಿ ವೆರಿ ಇಂಪಾರ್ಟೆಂಟ್ ಆದಂತಹ ಲಾ ಅಂಡ್ ಆರ್ಡರ್, ಜಸ್ಟಿಸ್ ಈ ತರ ಇಂಪಾರ್ಟೆಂಟ್ ಮ್ಯಾಟರ್ನ ಅಲ್ಲಿ ಹಾಕೊಂಡಿರ್ತಾರೆ. ಅದನ್ನ ಗವರ್ನರ್ ಜನರಲ್ ಕಂಟ್ರೋಲ್ ಮಾಡ್ತಾ ಇರ್ತಾರೆ, ಮತ್ತೆ ಅವರು ಎನಾಕ್ಟ್ಮೆಂಟ್ ಅನ್ನ ಮಾಡ್ತಾ ಇರ್ತಾರೆ ಅಂತ ಹೇಳಿದೆ. ಆಮೇಲೆ ಇನ್ನೊಂದು ಪಾಯಿಂಟ್ ಕೂಡ ನಿಮ್ ಜೊತೆ ನಾನು ಶೇರ್ ಮಾಡಿದೆ. ಅದೇನಪ್ಪಾ ಅಂತ ಹೇಳಿದ್ರೆ ದಿಸ್ ಪ್ರೊವಿನ್ಷಿಯಲ್ ಗವರ್ನಮೆಂಟ್ ಅಂತ ನಾನು ಹೇಳ್ತಾ ಇದ್ದಿಲ್ಲ 1999 ಎನಾಕ್ಟ್ಮೆಂಟ್ ಪ್ರಕಾರವಾಗಿ ದಟ್ ಈಸ್ ಇಟ್ ಈಸ್ ನಾಟ್ ಎ ಫೆಡರಲ್ ಸಿಸ್ಟಮ್. ಅದು ಫೆಡರಲ್ ಸಿಸ್ಟಮ್ ಅಂತ ಹೇಳಿ ನೀವು ಗಮನಿಸಬೇಡಿ. ಅದು ಇಟ್ ಈಸ್ ಓನ್ಲಿ ಎ ಡೆಲಿಗೇಷನ್ ಆಫ್ ಪವರ್ ಫ್ರಮ್ ದ ಸೆಂಟ್ರಲ್ ಗವರ್ನಮೆಂಟ್ ಟು ಪ್ರೊವಿನ್ಷಿಯಲ್ ಸ್ಟೇಟ್ಸ್ ಅಂತ ಹೇಳಿದೆ. ಬಟ್ ಈ ಗವರ್ಮೆಂಟ್ ಆಫ್ ಇಂಡಿಯಾ ಎನಾಕ್ಟ್ಮೆಂಟ್ 1935 ಅಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಈ ಒಂದು ಸ್ಟೇಟಸ್ ಅನ್ನ ತೆಗೆದು ಹಾಕ್ಬಿಡ್ತಾರೆ. ಇಲ್ಲಿ
ಪ್ರೊವಿನ್ಷಿಯಲ್ ಗವರ್ನಮೆಂಟ್ ಅಂತ ಹೇಳಿದ್ರೆ there is a federal, it is not a delegation of a power from the central government to provinces, it is a complete autonomy given to the provincial status. ಪ್ರೊವಿನ್ಷಿಯಲ್ಸ್ಗೆಲ್ಲ ಕಂಪ್ಲೀಟ್ ಅಟಾನಮಿಯನ್ನು ಅವರು ಕೊಟ್ಬಿಡ್ತಾರೆ ಅಂತ. ಸೊ ದೇ ಆರ್ ನೋ ಲಾಂಗರ್ ಎ ಡೆಲಿಗೇಷನ್ ಆಫ್ ದ ಸೆಂಟ್ರಲ್ ಗವರ್ನಮೆಂಟ್. ಈ ಪ್ರಾವಿನ್ಸಸ್ ಅಂತಕ್ಕಂಥದ್ದು ದೇ ಆರ್ ನಾಟ್ ದ ಡೆಲಿಗೇಟೀಸ್ ಆಫ್ ದ ಸೆಂಟ್ರಲ್ ಗವರ್ನಮೆಂಟ್ ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗ್ತದೆ. ಇಲ್ಲಿ ನಾನು ಹೇಳಿದೆ ಡಯಾರ್ಕಿ ಸಿಸ್ಟಮ್ ಅನ್ನ ಪ್ರೊವಿನ್ಷಿಯಲ್ ಅಲ್ಲಿ ಅಬಾಲಿಷ್ ಮಾಡ್ತಾರೆ, ಬಟ್ ಸೆಂಟ್ರಲ್ ಗವರ್ನಮೆಂಟ್ ಅಲ್ಲಿ ಅದನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತ ಹೇಳಿದೆ. ಬಟ್ ಫಾರ್ಚುನೇಟ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ದಿಸ್ ಪ್ರೊವಿಷನ್ ವಿಲ್ ನಾಟ್ ಕಮ್ ಇನ್ ಟು ಫೋರ್ಸ್. ಇದು ಡಿಡ್ ನಾಟ್ ಕಮ್ ಇನ್ ಟು ಫೋರ್ಸ್. ಇದು ಆಪರೇಟ್ಗೆ ಆಗೋದಿಲ್ಲ. ಈ ಎನಾಕ್ಟ್ಮೆಂಟ್ ಆಪರೇಟ್ ಆಗೋದೇ ಇಲ್ಲ ಈ ಪ್ರೊವಿಷನ್ ಪ್ರಮುಖವಾಗಿ. Then distribution of legislative powers between center and the provinces. ಹಾಗೆ legislative powers ನ ಸೆಂಟರ್ ಮತ್ತೆ ಪ್ರಾವಿನ್ಸಸ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡಿರ್ತಾರೆ ಅಂತಕ್ಕಂಥದ್ದು. ಅಂದ್ರೆ ಈ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಲೆಜಿಸ್ಲೇಷನ್ಸ್ ಅಂತ ಏನ್ ಕರಿತೀವಿ, ಅಂದ್ರೆ ಕಾನೂನು ಮಾಡ್ತಕ್ಕಂಥ ವಿಚಾರಗಳು ಅಂತ ಹೇಳಿ ನಾವು ಏನ್ ಕರಿತೀವಿ, ಅದನ್ನ 3-4 ಡಿವಿಷನ್ಸ್ 3 ಹಂತಗಳಲ್ಲಿ ಡಿವೈಡ್ ಅನ್ನ ಮಾಡ್ತಾರೆ. ಒಂದು ಫೆಡರಲ್ ಲಿಸ್ಟ್, ಇನ್ನೊಂದು ಪ್ರೊವಿನ್ಷಿಯಲ್ ಲಿಸ್ಟ್, ಮತ್ತೊಂದು ಕನ್ಕರೆಂಟ್ ಲಿಸ್ಟ್ ಅಂತ ಹೇಳಿ 3 ಲಿಸ್ಟ್ಗಳನ್ನ ಮಾಡ್ತಾರೆ. ನಿಮಗೆ ಗೊತ್ತಿರೋ ಹಾಗೆ ಫೆಡರಲ್ ಲಿಸ್ಟ್ ಅಲ್ಲಿ which federal legislature had exclusive power to make legislation. ಅಂದ್ರೆ ಫೆಡರಲ್ ಲಿಸ್ಟ್ ಅಲ್ಲಿ ಏನೆಲ್ಲ ಸಬ್ಜೆಕ್ಟ್ ಮ್ಯಾಟರ್ಸ್ ಇರುತ್ತೋ ಆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಫೆಡರಲ್ ಗವರ್ನಮೆಂಟ್ಗೆ ಫೆಡರಲ್ ಲೆಜಿಸ್ಲೇಚರ್ಗೆ ಲಾನ ಮಾಡ್ತಕ್ಕಂತಹ ಕಂಪ್ಲೀಟ್ ಪವರ್ ಅಥವಾ ಎಕ್ಸ್ಕ್ಲೂಸಿವ್ ಪವರ್ ಅವರಿಗೆ ಇರುತ್ತೆ. ನೆಕ್ಸ್ಟ್ ಪ್ರೊವಿನ್ಷಿಯಲ್ ಲಿಸ್ಟ್ ಅಂತ ಹೇಳ್ತೀವಿ, ಓವರ್ ವಿಚ್ ಪ್ರೊವಿನ್ಷಿಯಲ್ ಲೆಜಿಸ್ಲೇಚರ್ ಹ್ಯಾಡ್ ಎಕ್ಸ್ಕ್ಲೂಸಿವ್ ಜೂರಿಸ್ಡಿಕ್ಷನ್ ಆರ್ ಪವರ್ ಟು ಮೇಕ್ ಲೆಜಿಸ್ಲೇಷನ್ಸ್. ಯಾವುದು ಪ್ರೊವಿನ್ಷಿಯಲ್ ಲಿಸ್ಟ್ ಅಂತ ಹೇಳ್ತಾರೋ ಅಲ್ಲಿ ಏನೆಲ್ಲ ಸಬ್ಜೆಕ್ಟ್ ಮ್ಯಾಟರ್ನ ಅವರು ಲಿಸ್ಟ್ ಔಟ್ ಮಾಡಿರ್ತಾರೋ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನು ಮಾಡ್ತಕ್ಕಂತಹ ಸಂಪೂರ್ಣವಾದ ಅಧಿಕಾರ ಪ್ರಾವಿನ್ಸಸ್ಗೆ ನೀಡಿರ್ತಾರೆ. ದೆನ್ ಬರ್ತಕ್ಕಂಥದ್ದು ಕನ್ಕರೆಂಟ್ ಲಿಸ್ಟ್ ಅಂತ ಹೇಳಿ ನಾವು ಕರಿತೀವಿ. ಅಂದ್ರೆ ಕನ್ನಡದಲ್ಲಿ ಇದನ್ನ ಸಮವರ್ತಿ ಪಟ್ಟಿ ಅಂತ ಕರೀತಾರೆ. ಓವರ್ ವಿಚ್ ಬೋತ್ ಫೆಡರಲ್ ಅಂಡ್ ಪ್ರೊವಿನ್ಷಿಯಲ್ ಲೆಜಿಸ್ಲೇಚರ್ ಹ್ಯಾಡ್ ಕಾಂಪಿಟೆನ್ಸ್. ಅಂದ್ರೆ ಎರಡಕ್ಕೂ ಕೂಡ ಕಾನೂನು ಮಾಡ್ತಕ್ಕಂತಹ ಅಧಿಕಾರ ವ್ಯಾಪ್ತಿ ಇರುತ್ತೆ ಅಂತಕ್ಕಂಥದ್ದು. ನೋಡಿ, ಈ ಫೆಡರಲ್ ಲಿಸ್ಟ್, ಪ್ರೊವಿನ್ಷಿಯಲ್ ಲಿಸ್ಟ್ ಮತ್ತೆ ಕನ್ಕರೆಂಟ್ ಲಿಸ್ಟ್ ಅಂತ ಹೇಳ್ತೀವಲ್ಲ, ಈ 3 ಲಿಸ್ಟ್ ಅಲ್ಲೂ ಇಲ್ಲದೆ ಇರ್ತಕ್ಕಂತಹ ಸಬ್ಜೆಕ್ಟ್ ಮ್ಯಾಟರ್ ಏನಂತ ಕರಿತೀವಪ್ಪ ಅಂತ ಹೇಳಿದ್ರೆ ರೆಸಿಡಿಯರಿ ಪವರ್ಸ್ ಅಂತ ಹೇಳಿ ನಾವು ಕರಿತೀವಿ. ಅಂದ್ರೆ ಶೇಷಾಧಿಕಾರ ಅಂತ ಹೇಳಿ ಕರಿಬಹುದು ಕನ್ನಡದಲ್ಲಿ. ರೆಸಿಡಿಯರಿ ಪವರ್ಸ್ ಅಂತ ಹೇಳ್ತೇವೆ. ಸೊ ರಿಗಾರ್ಡಿಂಗ್ ಟು ರೆಸಿಡಿಯರಿ ಪವರ್ಸ್, ಯಾವುದು ಈ 3 ಲಿಸ್ಟ್ ಅಲ್ಲಿ ಇಲ್ವೋ ಅದ್ರ ಸಂಬಂಧಪಟ್ಟ ಹಾಗೆ ಕಾನೂನು ಮಾಡ್ತಕ್ಕಂತಹ ಅಧಿಕಾರ ವ್ಯಾಪ್ತಿ ಯಾರಿಗಿರುತ್ತಪ್ಪ ಅಂತ ಹೇಳಿದ್ರೆ ದ ಗವರ್ನರ್ ಜನರಲ್ ಅಂತ ಕರಿತೀವಿ. he has a power to enact the laws with respect to residuary powers. So 1935 enactment went another step by providing separate election representation not only to the Muslims, even for the Sikhs, Europeans, Indian Christians. ಅಂತ ಹೇಳಿದ್ರೆ 1999 ಎನಾಕ್ಟ್ಮೆಂಟ್ ಅಲ್ಲಿ ಏನಾಗಿತ್ತಪ್ಪ ಅಂತ ಹೇಳಿದ್ರೆ ಮುಸ್ಲಿಮ್ಗೆ ಸೆಪರೇಟ್ ಎಲೆಕ್ಟೋರೇಟ್ಸ್ ನ ಕೊಟ್ಟಿರ್ತಾರೆ. ಅಂದ್ರೆ ಮತದಾನ ಮುಸ್ಲಿಮ್ಸ್ ಕಾನ್ಸ್ಟಿಟ್ಯೂನ್ಸಿ ಅಂತ ಹೇಳಿ ಕ್ರಿಯೇಟ್ ಮಾಡಿ ಅಲ್ಲಿ ಮುಸ್ಲಿಮರೇ ರೆಪ್ರೆಸೆಂಟ್ ಮಾಡಬೇಕು, ಮುಸ್ಲಿಮ್ಸೇ ವೋಟ್ ಹಾಕಬೇಕು, ಆ ರೀತಿ ಒಂದು ವ್ಯವಸ್ಥೆಯನ್ನ 1999 ಎನಾಕ್ಟ್ಮೆಂಟ್ ಅಲ್ಲಿ ಕ್ರಿಯೇಟ್ ಮಾಡಿರ್ತಾರೆ. 1935 ಎನಾಕ್ಟ್ಮೆಂಟ್ ಅಲ್ಲಿ ಇಟ್ ವಾಸ್ ವೆಂಟ್ ಫರ್ದರ್ ಅದರ್ ಸ್ಟೆಪ್, ಮುಂದೆ ಇನ್ನೂ ಒಂದು ಹೆಜ್ಜೆ ಹೋಗ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ ಯುರೋಪಿಯನ್ಸ್ಗೆ ಮತ್ತೆ ಸಿಖ್ಗೆ, ಇಂಡಿಯನ್ ಕ್ರಿಶ್ಚಿಯನ್ಸ್ ಇದೆ, ಅವರೆಲ್ಲರೂ ಕೂಡ ಸೆಪರೇಟ್ ಎಲೆಕ್ಟೋರೇಟ್ಸ್ ನ ಕ್ರಿಯೇಟ್ ಮಾಡ್ತಾರೆ. ಸೊ ಇಟ್ ಇಸ್ ಅ ಕೈಂಡ್ ಆಫ್ ಅನ್ ಹರ್ಡಲ್, ವೆರಿ ಸೀರಿಯಸ್ ಹರ್ಡಲ್ ಇನ್ ಬಿಲ್ಡಿಂಗ್ ಆಫ್ ಅ ನ್ಯಾಷನಲ್ ಯೂನಿಟಿ. ಅಂದ್ರೆ ಏನು ನಾವು ಇಂಡಿಯನ್ಸ್ ಒಂದೇ ಅಂತ ಅನ್ಕೊಂಡಿದ್ವಿ, ಆ ಒಂದು ಯೂನಿಟಿಯನ್ನ ಬಿಲ್ಡಪ್ ಮಾಡೋದಕ್ಕೆ ಇಟ್ ವಾಸ್ ಎ ಗ್ರೇಟ್ ಹರ್ಡಲ್ ಅಂತಕ್ಕಂಥದ್ದು ನಮಗೆ. ಭಾರತ ಸಂವಿಧಾನದ ರಚನೆಯನ್ನ ತಿರುಗಿ ನೋಡಿದಾಗ, ಅದ್ರ ಹಿನ್ನೆಲೆಯನ್ನು ನೋಡಿದಾಗ ಮತ್ತೊಂದು ಪ್ರಮುಖವಾದಂತಹ ಎನಾಕ್ಟ್ಮೆಂಟ್ ಅಂತ ಹೇಳಿದ್ರೆ ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ 1947 ಅಂತ ಹೇಳ್ತೀವಿ. ಅಂದರೆ ಇವತ್ತಿನ ದಿವಸ ನಾವ್ಯಾರು ಕೂಡ ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ 1947 ನಾವು ಓದುದಿಲ್ಲ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಆಫ್ಟರ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಕೇಮ್ ಇನ್ ಟು ಫೋರ್ಸ್, ದಿಸ್ ಎನಾಕ್ಟ್ಮೆಂಟ್ ವಾಸ್ ಆಟೋಮ್ಯಾಟಿಕಲಿ ಎಂಡೆಡ್ ಅಪ್, ಇಟ್ ಇಸ್ ಸೀಸ್ಡ್. ಇದು ಆಟೋಮ್ಯಾಟಿಕ್ ಆಗಿ ಸೀಸ್ ಔಟ್ ಆಗಿದೆ, ಹಾಗಾಗಿ ಇದನ್ನು ನಾವು ಓದಲಿಲ್ಲ. ಓನ್ಲಿ ಫಾರ್ ದ ರೆಫರೆನ್ಸ್ ಅಂತ ಹೇಳಿದ್ರೆ ಭಾರತ ಸಂವಿಧಾನ ರಚನೆ ಹೇಗೆ ಆಯಿತು ಅಂತಕ್ಕಂಥ ಹಿನ್ನೆಲೆಯನ್ನು ನೋಡುವ ದಿಕ್ಕಿನಲ್ಲಿ ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ 1947 ಕೂಡ ನಾವು ನೋಡ್ತಾ ಹೋಗ್ತೀವಿ. ಟು ಗಿವ್ ಎಫೆಕ್ಟ್ ಟು ದ ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ 1947, the bill was introduced in the British Parliament. ಸೊ ಅವತ್ತಿನ ದಿವಸ ಸೆಂಟ್ರಲ್ ಗವರ್ನಮೆಂಟ್ ಅಂದ್ರೆ ಬ್ರಿಟಿಷ್ ಪಾರ್ಲಿಮೆಂಟ್, ನಿಮ್ಗೆ ಐಡಿಯಾ ಇದೆ. ಸೊ ಹಾಗಾಗಿ ಇಂಡಿಪೆಂಡೆನ್ಸ್
ಆಕ್ಟ್ 1947 ಅನ್ನ ಪಾಸ್ ಮಾಡೋದಕ್ಕೆ ಎಲ್ಲಿ ಪ್ಲೇಸ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಆ ಬಿಲ್ ಅನ್ನ ಬ್ರಿಟಿಷ್ ಪಾರ್ಲಿಮೆಂಟ್ ಅಲ್ಲಿ ಅದನ್ನ ಪ್ಲೇಸ್ ಮಾಡ್ತಾರೆ ಜುಲೈ 4th 1947 ನಲ್ಲಿ. ಜುಲೈ 18th ಅಲ್ಲಿ ಅದಕ್ಕೆ ಇಟ್ ಗಾಟ್ ಎ ರಾಯಲ್ ಅಸೆಂಟ್ ಸಿಗುತ್ತೆ. ದೆನ್ ನಮಗೆ ಗೊತ್ತಿದೆ ಇಂಡಿಯಾ ಬಿಕಮ್ ಫ್ರೀ ಆನ್ 15th August 1947 ಅಲ್ಲಿ ನಮಗೆ ಇಂಡಿಪೆಂಡೆನ್ಸ್ ಸಿಗುತ್ತೆ ಎನಾಕ್ಟ್ಮೆಂಟ್ ಪ್ರಕಾರವಾಗಿ ಅಂತ ಹೇಳಿ. ಸೊ ವಾಟ್ ಆರ್ ದ ಮೇನ್ ಫೀಚರ್ಸ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ 1947 ಅಂತಕ್ಕಂಥದ್ದನ್ನ ನೋಡೋಣ. ಮೊದಲನೇದಾಗಿ ನೀವೇ ಹೇಳ್ಬೋದು ಏನೆಲ್ಲ ಇದ್ದು ಪ್ರಮುಖವಾದಂತಹ ಫೀಚರ್ಸ್ ಏನಿದೆ ಅಂತ ಹೇಳಿದ್ರೆ ಯು ಕ್ಯಾನ್ ಅಸ್ಯೂಮ್ ನಿಧಾನವಾಗಿ ಏನಿರಬಹುದು ಅಂತ ಹೇಳಿ ಗೆಸ್ ಮಾಡಿದ್ರೆ ನೀವು ಅಸ್ಯೂಮ್ ಮಾಡ್ಬೋದು ಎನಾಕ್ಟ್ಮೆಂಟ್ ಅನ್ನ ಪ್ರಮುಖವಾದಂತಹ ಗುಣಲಕ್ಷಣಗಳನ್ನ. ಮೊದಲನೇದು ಏನಪ್ಪಾ ಅಂತ ಹೇಳಿದ್ರೆ ಅಬಾಲಿಷನ್ ಆಫ್ ಸಾವರಿಟಿ. ಏನು ಈ ಇಂಡಿಪೆಂಡೆನ್ಸ್ ಆಕ್ಟ್ ಬರೋದಕ್ಕಿಂತ ಮುಂಚೆ ನಾನು ಆಗಲೇ ಹೇಳಿದೆ ಬ್ರಿಟಿಷ್ ಕ್ರೌನ್ ವಾಸ್ ಡಿಕ್ಲೇರ್ಡ್ himself or herself as a sovereignty over India. ನಾನು ಇಂಡಿಯಾದ ಸಾವರಿಟಿ ಅಂತ ಹೇಳಿ ಅವ್ರು ಡಿಕ್ಲೇರ್ ಮಾಡ್ಕೊಂಡಿರ್ತಾರೆ ಅದಕ್ಕಂತ ನಮ್ಗೆ ಗೊತ್ತಿದೆ. ಇಟ್ ವಾಸ್ ಎಂಡೆಡ್, ಬ್ರಿಟಿಷ್ ರೂಲ್ ಇಂಡಿಯಾದ ಮೇಲೆ ಎಂಡ್ ಆಗುತ್ತೆ ಅಂಡ್ ಇಂಡಿಯಾ ಡಿಕ್ಲೇರ್ಡ್ ಆಸ್ ಅನ್ ಇಂಡಿಪೆಂಡೆಂಟ್ ಅಂಡ್ ಸಾವರಿನ್ ಕಂಟ್ರಿ. ಅಂದ್ರೆ ಬ್ರಿಟಿಷ್ ಸಾವರಿಟಿ ಏನಿತ್ತು ಅದು ಎಂಡಪ್ ಆಯಿತು, ಇಂಡಿಯನ್ ಇಂಡಿಪೆಂಡೆಂಟ್ ಆಗಿ ಭಾರತ ಪ್ರತ್ಯೇಕವಾಗಿ ಸಾವರಿಟಿಯನ್ನ ಪಡ್ಕೊಳ್ಳುತ್ತೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ ಅಂತಕ್ಕಂಥದ್ದು. ಸೊ ಫಾಲೋಯಿಂಗ್ ದ ಎಂಡ್ ಆಫ್ ಬ್ರಿಟಿಷ್ ರೂಲ್, ಈ ಬ್ರಿಟಿಷ್ ರೂಲ್ ಎಂಡ್ ಆಗಿ ಜೊತೆಗೆ ಇನ್ನೇನಾಯ್ತಪ್ಪ ಪ್ರಮುಖವಾದ ಬದಲಾವಣೆ ಅಂತ ಹೇಳಿದ್ರೆ ದಟ್ ಈಸ್ ಬ್ರಿಟಿಷ್ ಇಂಡಿಯಾ ಅಂತ ಏನ್ ಕರೀತಾ ಇದ್ವಿ. ಬ್ರಿಟಿಷ್ ನಮ್ಮನ್ನ ಎಕ್ವೈರ್ ಮಾಡ್ಕೊಂಡ್ಮೇಲೆ ಬರೀ ಇಂಡಿಯಾ ಅಂತ ಕರೀತಾರಲ್ಲ, ಬ್ರಿಟಿಷ್ ಇಂಡಿಯಾ ಅಂತ ಹೇಳಿ ನಮ್ಮನ್ನ ಅವರು ಅಕ್ನಾಲೇಜ್ ಮಾಡ್ತಾ ಇದ್ರು ಅಥವಾ ಕರೀತಾ ಇದ್ರು. ಈ ಬ್ರಿಟಿಷ್ ಇಂಡಿಯಾ ವಾಸ್ ಪಾರ್ಟಿಷನ್ಡ್ ಇಂಟು ಇಂಡಿಯಾ ಅಂಡ್ ಪಾಕಿಸ್ತಾನ, ಎರಡು ದೇಶಗಳಾಗಿ ಭಾಗ ಆಗತ್ತೆ. ನಿಮಗೆಲ್ಲ ಗೊತ್ತಾಗಿದೆ. This provincial division was based on Hindu and Muslims, majorities and minorities. ಹಿಂದೂ ಮುಸ್ಲಿಮ್ಸ್ ಏನಿರ್ತಾರೆ ಅವರ ಮೆಜಾರಿಟಿ ಮೈನಾರಿಟಿ ಆಧಾರದ ಮೇಲೆ ಎರಡು ದೇಶಗಳಾಗಿ ಭಾಗ ಆಗುತ್ತೆ ಇರ್ತಕ್ಕಂಥದ್ದು. The crown was no longer the source of authority. ಹೌದಲ್ವಾ, ಇಲ್ಲಿವರೆಗೆ crown was the source of authority. ಅವರೇ ನಮಗೆ ಅವ್ರ ಹೆಸರಲ್ಲಿ ರಾಜ್ಯಭಾರ ನಡೀತಾ ಇತ್ತು ನಮ್ಮಲ್ಲಿ. ಹಾಗಾಗಿ ಆಫ್ಟರ್ ಇಂಡಿಯಾ ಬಿಕೇಮ್ ಎನ್ ಇಂಡಿಪೆಂಡೆಂಟ್ ದ ಕ್ರೌನ್ ವಾಸ್ ನೋ ಲಾಂಗರ್ ಎ ಸೋರ್ಸ್ ಆಫ್ ಇಂಡಿಯಾ ಅಂತಕ್ಕಂಥದ್ದು ನಮಗೆ ಗೊತ್ತಾಯ್ತು. ಸೊ as per Independence Act 1947 ಅಲ್ಲಿ ಇಂಡಿಯಾ ಬಿಕೇಮ್ ಎನ್ ಇಂಡಿಪೆಂಡೆಂಟ್ ಆನ್ 15th August 1947 ಇರಬಹುದು. ಆದರೆ ಇನ್ ರಿಯಾಲಿಟಿ ಇಟ್ ವಾಸ್ ಓನ್ಲಿ ಆನ್ January 26, 1950 the country was able to break free from monarchy and transform into a sovereign republic democratic after its constitution came into effect. ಇದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ 1947 ನಲ್ಲಿ ನಮಗೆ ಇಂಡಿಪೆಂಡೆನ್ಸ್ ಬಂತು ನಿಜ, ಆದರೆ ನಮ್ಮದೇ ಆದಂತಹ ಸರ್ಕಾರವನ್ನ ನಾವು ರಚನೆ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ, ನಮ್ದು ಒಂದು ಸಂವಿಧಾನವನ್ನ ರಚನೆ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಎಲ್ಲಿವರೆಗೆ ನಮ್ಮ ಸಂವಿಧಾನ ರಚನೆ ಆಗಕ್ಕೆ ಒಂದು ಟೈಮ್ ತಗೊಳ್ತು. ಆ ಟೈಮನ್ನು ನಾವೇನಂತ ತಿಳ್ಕೊಳ್ತೀವಿ ಅಂತ ಹೇಳಿದ್ರೆ ಈವನ್ ದೋ ಇಂಡಿಯಾ ಇನ್ ರಿಯಾಲಿಟಿ ಇಟ್ ಇಸ್ ನಾಟ್ ಎ ರಿಪಬ್ಲಿಕ್ ಕಂಟ್ರಿ. ಯಾಕಂತ ಹೇಳಿದ್ರೆ ಇಂಡಿಪೆಂಡೆಂಟ್ ಆಕ್ಟ್ ಮಾಡಿದವರು ಅವರು ಅದರ ಆಧಾರದ ಮೇಲೆ ನಾವು ಇಂಡಿಯಾವನ್ನ ಇಂಡಿಪೆಂಡೆಂಟ್ ಅಂತ ಹೇಳ್ತಾ ಇದ್ವಿ. ಹಾಗಾಗಿ ರಿಯಲ್ ಇಂಡಿಪೆಂಡೆನ್ಸ್ ಅಂತಕ್ಕಂಥ ನಮಗೆ ಸಿಕ್ಕಿರಲಿಲ್ಲ, ಅವರ ಕಾನೂನು ಮುಖಾಂತರ ಸಿಕ್ಕಿತ್ತು. ಸೊ ವಿ ಆರ್ ಡಿಕ್ಲೇರ್ಡ್ ಅವರ್ ಸೆಲ್ಫ್ ಯು ಆರ್ ಇಂಡಿಪೆಂಡೆಂಟ್ ಕಂಟ್ರಿ, ಡೆಮೋಕ್ರೆಟಿಕ್ ಕಂಟ್ರಿ ಅಂಡ್ ರಿಪಬ್ಲಿಕ್ ಕಂಟ್ರಿ ಅಂತ ಹೇಳಿ ನಾವು ಡಿಕ್ಲೇರ್ ಮಾಡ್ಕೊಂಡಿದ್ವಿ ಯಾವಾಗಪ್ಪ ಅಂತ ಹೇಳಿದ್ರೆ ಆನ್ January 26, 1950. ಹಾಗಾಗಿ ಅಂದು ನಾವು ನಿಜವಾಗೂ ಸ್ವಾತಂತ್ರ್ಯವನ್ನ ಪಡೆದಿವಿ ಅಂತಕ್ಕಂಥದ್ದು ಅವರು ಹೇಳ್ತಾರೆ. ಸಾವರಿಟಿ ಆಫ್ ದ ಡೊಮಿನಿಯನ್ ಲೆಜಿಸ್ಲೇಚರ್ ಹಾಗಂದ್ರೆ ಏನಪ್ಪಾ ಅಂತ ಹೇಳಿದ್ರೆ The Indian Independence Act 1947 stated that constituent assemblies of both the dominions ಅಂತ ಹೇಳಿದ್ರೆ that is for Pakistan and for the Indians were act as a central legislature. ನೋಡಿ ಅವಾಗ ಏನಾಯ್ತು ಅಂತ ಹೇಳಿದ್ರೆ ಒಂದು ಗವರ್ನಮೆಂಟ್ ಅಂತ ರಚನೆ ಆಗಿರಲಿಲ್ಲ, ಯಾರು ಕಾನ್ಸ್ಟಿಟ್ಯೂಷನ್ ಮಾಡ್ತಕ್ಕಂಥ ಕಾನೂನು ರಚನೆ ಮಾಡ್ತಕ್ಕಂಥ ಬಾಡಿ ಯಾವುದು ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ಹಾಗಾಗಿ ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ಸ್ ಅಲ್ಲಿ ಒಂದು ಡಿಕ್ಲೇರ್ ಮಾಡ್ತಾರೆ ಏನಪ್ಪಾ ಅಂತ ಹೇಳಿದ್ರೆ ಎರಡೂ ದೇಶಗಳು ತಮ್ಮದೇ ಆದಂತಹ ಲೆಜಿಸ್ಲೇಚರ್ ಶಾಸಕಾಂಗವನ್ನ ಕ್ರಿಯೇಟ್ ಮಾಡ್ಕೊಳ್ಳೋವರೆಗೂ ಅಲ್ಲಿ ಏನಿರುತ್ತೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅಂತ ನಾವೇನ್ ಕರಿತೀವಿ, ಸಂವಿಧಾನ ರಚನಾ ಸಭೆ ಅಂತ ಏನ್ ಕರಿತೀವಿ, ಆ ಸಂವಿಧಾನ ರಚನಾ ಸಭೆ ಅಂತಕ್ಕಂಥದ್ದು ಇಡೀ ದೇಶಕ್ಕೆ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಾಗೆ ಪಾಕಿಸ್ತಾನದ ಸಂವಿಧಾನ ಸಭೆ, ಭಾರತಕ್ಕೆ ಸಂಬಂಧಪಟ್ಟಾಗೆ ಭಾರತದ ಸಂವಿಧಾನ ಸಭೆ ಕಾನೂನು ಮಾಡ್ತಕ್ಕಂಥ ಅಧಿಕಾರವನ್ನ ಹೊಂದಿರ್ತವೆ. ಅವರವರ ಡೊಮಿನಿಯನ್ಗೆ ಅವರವರ ದೇಶಕ್ಕೆ ಕಾನೂನು ಮಾಡ್ತಕ್ಕಂತಹ ಒಂದು ಅಧಿಕಾರವನ್ನ ಹೊಂದಿರುತ್ತೆ ಅಂತ ಹೇಳಿದ್ರೆ ಅಂದ್ರೆ they would act as a sovereign bodies for the legislative purpose.
ಅಂದ್ರೆ ಶಾಸನವನ್ನು ಮಾಡ್ತಕ್ಕಂತಹ ಉದ್ದೇಶಕ್ಕೋಸ್ಕರ ಅವರು ಒಂದು ಸಾವರಿಟಿ ಅಥವಾ ಸಾವರಿನ್ ಬಾಡಿ ತರ ವರ್ಕ್ ಮಾಡ್ತಾರೆ ಅಥವಾ ಕೆಲಸವನ್ನ ಮಾಡ್ತಾರೆ ಅಂತಕ್ಕಂಥದ್ದು. For the time being, till the constitution was made, both provinces would govern in accordance with the Government of India Act 1935. ನೋಡಿ 1947 enactment ಅನ್ನು ನಾವು ಡಿಟೇಲ್ ಆಗಿ ಚೆಕ್ ಮಾಡಿದಾಗ ಇದು ಕೂಡ ಗೊತ್ತಾಗುತ್ತೆ. ಏನಪ್ಪಾ ಅಂತ ಹೇಳಿದ್ರೆ ಈಗ 1947 ಅಲ್ಲಿ ನಮ್ಗೆ ಅವರು ಇಂಡಿಪೆಂಡೆನ್ಸ್ ನ ಕೊಟ್ಟರು ನಿಜ, ಆದ್ರೆ ಈ 1947 to 1950 ನಮ್ಗೊಂದು ಡ್ಯೂರೇಷನ್ ಇತ್ತಲ್ಲ, ನಮ್ಮ ದೇಶವನ್ನು ನಾವು ಆಡಳಿತವನ್ನು ಮಾಡ್ಕೋಬೇಕಾದ್ರೆ ಹಲವಾರು ರೀತಿಯಾದಂತಹ ಕಾನೂನುಗಳು ಬೇಕಾಗತ್ತೆ. ಅದಕ್ಕೆ ಏನ್ ಹೇಳ್ತಾರಪ್ಪ ಅಂತ ಹೇಳಿದ್ರೆ ಅವರು ಅವರ ಕಾನೂನನ್ನ ಮಾಡ್ಕೊಳ್ಳೋವರೆಗೂ ಕೂಡ ಈಗೇನಿದೆ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ಏನಿದೆ ಇದ್ರ ಪ್ರಕಾರವಾಗಿ ಅವರ ಆಡಳಿತವನ್ನ ನಡೆಸಲಿ ಅಂತ ಹೇಳಿ ಅವ್ರು ಹಾಕೊಳ್ತಾರೆ. ದೆನ್ ಗವರ್ನರ್ ಜನರಲ್, he was the last governor general ಅಲ್ವಾ, ಲಾರ್ಡ್ ಮೌಂಟ್ ಬ್ಯಾಟನ್, ಅಂದ್ರೆ ಬ್ರಿಟಿಷ್ ಇಂದ ಇಂಡಿಯಾಗೆ ಬಂದಂತಹ ಲಾಸ್ಟ್ ಗವರ್ನರ್ ಜನರಲ್ ಯಾರಪ್ಪ ಅಂತ ಹೇಳಿದ್ರೆ ಲಾರ್ಡ್ ಮೌಂಟ್ ಬ್ಯಾಟಮ್ ಅಂತ ಹೇಳಿ ಕರಿತೀವಿ. ಇವರು ಈವನ್ ಆಫ್ಟರ್ ಇಂಡಿಪೆಂಡೆನ್ಸ್ ಹಿ ಕಂಟಿನ್ಯೂಡ್ ಆಸ್ ಎ ಗವರ್ನರ್ ಜನರಲ್ ಟಿಲ್ ಜೂನ್ 1948 ವರೆಗೂ ಕೂಡ ಕಂಟಿನ್ಯೂ ಆಗ್ತಾರೆ. ಅಂದ್ರೆ ದಿಸ್ ಗವರ್ನರ್ ಜನರಲ್ ವಾಸ್ ಇನ್ವೆಸ್ಟೆಡ್ ವಿತ್ ದ more powers for the effective implementation of provisions of Indian Independence Act 1947. ಈ ಎನಾಕ್ಟ್ಮೆಂಟ್ ಅಲ್ಲಿ ಇರತಕ್ಕಂತಹ ಪ್ರಾವಿಷನ್ ಅನ್ನ ಎಫೆಕ್ಟಿವ್ ಆಗಿ ಅಥವಾ ಅದನ್ನ ಪರಿಣಾಮಕಾರಿಯಾಗಿ ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಅಥವಾ ಆಚರಣೆಯಲ್ಲಿ ತರೋದಕ್ಕೆ ಈ ಗವರ್ನರ್ ಜನರಲ್ಗೆ ಹೆಚ್ಚು ಅಧಿಕಾರವನ್ನ ನೀಡಿರ್ತಾರೆ 1947 ಇಂಡಿಪೆಂಡೆಂಟ್ ಆಕ್ಟ್ ಪ್ರಕಾರವಾಗಿ. ಮತ್ತೆ ಫೈನಲ್ ಆಗಿ ಸಿವಿಲ್ ಸರ್ವೆಂಟ್ಸ್ ಹೂ had been appointed before August 15th, 1947 will continue in the service with the same privileges. In civil services ಎಲ್ಲ ಇರ್ತಾರೆ ಅವರೆಲ್ಲ ಏನು ನಾವು ಎಂಡ್ ಅಪ್ ಮಾಡ್ಬಿಡೋದಿಲ್ಲ, ಹೋಗ್ಬಿಡಿ ಇವರೆಲ್ಲ ಬ್ರಿಟಿಷ್ ಗವರ್ನಮೆಂಟ್ ಅವರು ಅಪಾಯಿಂಟ್ ಮಾಡ್ಕೊಂಡಿದ್ರು, ನಾವು ಆರ್ ದ ಇಂಡಿಪೆಂಡೆಂಟು, ನಮ್ಮದೇ ಆದ ಗವರ್ನಮೆಂಟು, ನಾವು ಮಾಡ್ತಾ ಇದೀವಿ, ನಮಗೂ ನೀವು ಅಪಾಯಿಂಟ್ಮೆಂಟಿಗೂ ಸಂಬಂಧ ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಹಾಗಾಗಿ 1947 ಎನಾಕ್ಟ್ಮೆಂಟ್ ಅಲ್ಲಿ ಇದನ್ನು ಕೂಡ ಅವರು ಮೆನ್ಷನ್ ಮಾಡಿರ್ತಾರೆ. ಸಿವಿಲ್ ಸರ್ವೆಂಟ್ ಹೂ ಹ್ಯಾಡ್ ಬೀನ್ ಅಪಾಯಿಂಟೆಡ್ ಬಿಫೋರ್ ಇಂಡಿಪೆಂಡೆನ್ಸ್ ದೇ ವಿಲ್ ಕಂಟಿನ್ಯೂ ವಿತ್ ದ ಸೇಮ್ ಪ್ರಿವಿಲೇಜಸ್ ಅಂತ ಹೇಳಿ. ಸೊ ಮೇಕಿಂಗ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನೋಡೋಣ ಹೇಗೆಲ್ಲ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನ ಮಾಡಬೇಕಾದ್ರೆ ಏನೆಲ್ಲ ಸರ್ಕಸ್ ಆಯಿತು, ಏನೆಲ್ಲ ಪ್ಲಾನ್ಸ್ಗಳಾಯಿತು, ಮತ್ತೆ ಹೇಗೆ ಒಂದು ವೋಟಿಂಗ್ ಆಯಿತು, ಹೇಗೆ ಕಾನ್ಸ್ಟಿಟ್ಯೂಟೆಡ್ ಅಸೆಂಬ್ಲಿ ಅಂತಕ್ಕಂಥದ್ದು ಹೇಗೆ ರಚನೆ ಆಯಿತು, ಹೇಗೆ ನಾವು ಭಾರತ ಸಂವಿಧಾನವನ್ನು ಮಾಡಿದ್ವಿ ಅಂತಕ್ಕಂಥದ್ದನ್ನ ಡಿಸ್ಕಷನ್ ಮಾಡ್ತಕ್ಕಂಥದ್ದನ್ನ ಭಾರತ ಸಂವಿಧಾನದ ರಚನೆ ಅಂತ ಹೇಳಿ ನಾವು ಅದನ್ನು ಕರಿತೀವಿ ಅಥವಾ ಮೇಕಿಂಗ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. So we already discussed after 10 years Government of India Act 1990, British government in November 1927 appointed the Simon Commission to review the working of the Government of India Act 1999 ಅಂತ ಹೇಳಿ ಇದನ್ನೇ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಒಂದು ಕಮಿಷನ್ ಅನ್ನು ಅವರು ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ. ದ ಪರ್ಪಸ್ ಆಫ್ ಕಾನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್ ಫಾರ್ ಇಂಡಿಯಾ ಅಂದ್ರೆ ಈ ಸೈಮನ್ ಕಮಿಷನ್ ಅಂತಕ್ಕಂಥದ್ದು ಇಂಡಿಯಾಗೆ 1928 ಅಲ್ಲಿ ಅರೈವ್ ಆಗುತ್ತೆ. ಇಟ್ ವಾಸ್ ಸ್ಟ್ರಾಂಗ್ಲಿ ಅಪೋಸ್ಡ್, ಅದನ್ನು ಕೂಡ ನಾವು ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಇದನ್ನ ಬಹಳ ಸ್ಟ್ರಾಂಗ್ ಆಗಿ ಅಪೋಸ್ ಮಾಡ್ತಾರೆ. ಕಾರಣ ಯಾಕಪ್ಪ ಅಂತ ಹೇಳಿದ್ರೆ ಅದರಲ್ಲಿ ಯಾರು ಇಂಡಿಯನ್ಸ್ ಇರಲಿಲ್ಲ ಅಂತ ಹೇಳಿ. ಅಂಡ್ ಕಾಂಗ್ರೆಸ್ ಅದನ್ನ ಬಾಯ್ಕಾಟ್ ಕೂಡ ಮಾಡ್ತಾರೆ. ಇದನ್ನ ಸೈಮನ್ ಕಮಿಷನ್ ರಿಪೋರ್ಟ್ ಅನ್ನೇ ಬಾಯ್ಕಾಟ್ ಮಾಡ್ತಾರೆ. Meanwhile, the Congress party convened all the parties conference. So ಎಲ್ಲ ಪಾರ್ಟಿಯನ್ನ ಕರೆದು ಅವರೊಂದು ಕಾನ್ಫರೆನ್ಸ್ ಅನ್ನ ಮಾಡ್ತಾರೆ. ಏನಕ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ ಟು ಅಪಾಯಿಂಟ್ ಎ ಕಮಿಟಿ ಅಂಡರ್ ದ ಪಾರ್ಟಿ ಜವಾಹರ್ಲಾಲ್ ನೆಹರು ಟು ಡ್ರಾಫ್ಟ್ ಎ ಸ್ವರಾಜ್ ಕಾನ್ಸ್ಟಿಟ್ಯೂಷನ್ ಫಾರ್ ಇಂಡಿಯಾ. ಇಲ್ಲ, ನಮಗೆ ನಾವೇ ಒಂದು ಕಾನ್ಸ್ಟಿಟ್ಯೂಷನ್ ನ ಬರ್ಕೋಬೇಕು, ಅದನ್ನ ಬ್ರಿಟಿಷರು ಬರೀಕೂಡ್ದು. ಹಾಗಾಗಿ ಒಂದು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಅಂತಕ್ಕಂಥದ್ದು ನಮ್ಮಿಂದಲೇ ಅದು ರಚನೆ ಆಗಿರಬೇಕು, ಅದ್ರ ಮುಖಾಂತರ ನಾವು ಒಂದು ಸಂವಿಧಾನವನ್ನ ರಚನೆ ಮಾಡ್ಕೋಬೇಕು ಅಂತ ಹೇಳಿ. ಸೊ ಈ ಇವರ ಸೈಮನ್ ಕಮಿಷನ್ ಅನ್ನ ರಿಜೆಕ್ಟ್ ಮಾಡಿದ ಜೊತೆಗೆ ಏನ್ ಮಾಡ್ತಾರಪ್ಪ ಜೊತೆಯಲ್ಲಿ ಅಂತ ಹೇಳಿದ್ರೆ ಎಲ್ಲ ಪಾರ್ಟೀಸ್ನ ಅವರು ಕೋಆರ್ಡಿನೇಟ್ ಮಾಡ್ಕೊಳ್ತಾರೆ, ಒಂದು ಕಾನ್ಫರೆನ್ಸ್ ಮಾಡ್ಕೊಳ್ತಾರೆ. ಅಲ್ಲಿ ಒಂದು ಕಮಿಟಿಯನ್ನ ಕಾನ್ಸ್ಟಿಟ್ಯೂಟ್ ಮಾಡಿ ಅದಕ್ಕೆ ಪಂಡಿತ್ ಜವಾಹರ್ಲಾಲ್ ನೆಹರು ಅಂತ ಹೇಳಿ ಕಮಿಟಿ ಅಂತ ಹೇಳಿ ಕರೀತಾರೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಟು ಡ್ರಾಫ್ಟ್ ಸ್ವರಾಜ್ ಕಾನ್ಸ್ಟಿಟ್ಯೂಷನ್. ನೋಡೋಣ ವಾಟ್ ಹ್ಯಾಪನ್ಡ್ ಅಂತ ಹೇಳಿ. ಸೊ ಈ ಸ್ವರಾಜ್ ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ ಎಂತಿದ್ದು ನೆಹರು ಕಮಿಟಿ ಏನಿದೆ, ಇಟ್ ವಾಸ್ ಡ್ರಾಫ್ಟೆಡ್ ದ ಕಾನ್ಸ್ಟಿಟ್ಯೂಷನ್, ಒಂದು ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ ಪ್ರಿಪೇರ್ ಮಾಡುತ್ತೆ. ಇಟ್ ವಾಸ್ ಕಾಲ್ಡ್ ಎ ನೆಹರು ಕಮಿಟಿ ರಿಪೋರ್ಟ್. ಇದನ್ನ ನೆಹರು ಕಮಿಟಿ ರಿಪೋರ್ಟ್ ಅಂತ ಹೇಳಿ ಕೂಡ ಅದನ್ನ ಕರಿತೀವಿ.
ಆ್ಯಂಡ್ ಇಟ್ ರಿಸೀವ್ಡ್ ಎ ಮ್ಯಾಕ್ಸಿಮಮ್ ರೆಸ್ಪಾನ್ಸ್ ಫ್ರಮ್ ದ ಇಂಡಿಯನ್ಸ್. ಎಲ್ಲ ಇಂಡಿಯನ್ಸ್ಗೂ ಅದು ಖುಷಿ ಆಗುತ್ತೆ, ನಮ್ಮದೇ ಆದಂತಹ ಕಾನ್ಸ್ಟಿಟ್ಯೂಷನನ್ನು ನಾವು ಬರ್ಕೊತೀವಿ ಅಂತ ಹೇಳಿದ್ರೆ ಇಟ್ ವಾಸ್ ಎ ಮೋಸ್ಟ್ ಎಂಜಾಯಬಲ್, ಅಂದರೆ ಬಹಳ ಖುಷಿಯಾದಂಥ ವಿಚಾರ. ನಾವು ಯಾರ ಇದಕ್ಕೂ ಮರ್ಸಿಗೂ ಬೀಳ್ತಾ ಇಲ್ಲ ಅಂತ ಹೇಳಿ. ಹಾಗಾಗಿ ಏನು ನೆಹರು ಕಮಿಟಿ ರಿಪೋರ್ಟ್ ಏನಿದೆ ಅದನ್ನು ಎಲ್ಲರೂ ಕೂಡ ಸ್ವಾಗತಾರ್ಹವಾಗಿ ಅದನ್ನು ಸ್ವೀಕಾರವನ್ನು ಮಾಡ್ತಾರೆ ಅಂತಕ್ಕಂಥದ್ದು. But what happened? Muslim League, which was a part of All India All Parties Conference. ಈ ಮುಸ್ಲಿಂ ಲೀಗ್ ಅಂತ ಏನಿದೆ, ಮುಸ್ಲಿಮ್ಸ್ ಕಮ್ಯುನಿಟಿ ಅವರು ತಮ್ಮದೇ ಆದಂಥ ಒಂದು ಆರ್ಗನೈಸೇಷನ್ ಏನು ಮಾಡ್ಕೊಂಡಿರ್ತಾರೆ, ಸೊ ದಟ್ ಈಸ್ ಕಾಲ್ಡ್ ಮುಸ್ಲಿಂ ಲೀಗ್ ಅಂತ ಏನು ಕರಿತೀವಿ. ಅವರು ಆಕ್ಚುಲಿ ಆಲ್ ಇಂಡಿಯಾ ಆಲ್ ಪಾರ್ಟೀಸ್ ಕಾನ್ಫರೆನ್ಸ್ಗೆ ಅಟೆಂಡ್ ಆಗಿರ್ತಾರೆ. ಬಟ್ ಫೈನಲಿ ದೇ ವರ್ ರಿಜೆಕ್ಟೆಡ್ ದ ರಿಪೋರ್ಟ್. ಆಗ ನೆಹರು ಕಮಿಟಿ ರಿಪೋರ್ಟ್ ಏನು ಕೊಡುತ್ತೆ ಅದನ್ನು ರಿಜೆಕ್ಟ್ ಮಾಡ್ತಾರೆ. ಬೇಸಿಕಲಿ ವಾಟ್ ವಾಸ್ ದ ರೀಸನ್ ಫಾರ್ ದಟ್ ಅಂತ ಹೇಳಿದ್ರೆ, there was no scope for separate electorate for the Muslims. ಮುಸ್ಲಿಮ್ಗೆ ಯಾವುದೇ ರೀತಿಯಾದಂಥ ಒಂದು ಸೆಪರೇಟ್ ಎಲೆಕ್ಟೊರೇಟ್ನ ಇಲ್ಲಿ ಕೊಟ್ಟಿಲ್ಲ. ನೆಹರು ಏನು ಡ್ರಾಫ್ಟ್ ಮಾಡಿದ್ದಾರೆ ಸ್ವರಾಜ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ, ಆ ಡ್ರಾಫ್ಟಲ್ಲಿ ಮುಸ್ಲಿಮ್ಗೆ ಸೆಪರೇಟ್ ಎಲೆಕ್ಟೊರೇಟ್ಗೆ ಅವಕಾಶವನ್ನು ಕೊಟ್ಟಿಲ್ಲ. ಹಾಗಾಗಿ ನಮಗೆ ಬೇಡ ಅಂತ ಹೇಳಿ ಮುಸ್ಲಿಂ ಲೀಗ್ ಅದನ್ನು ರಿಜೆಕ್ಟ್ ಮಾಡುತ್ತೆ. So whatsoever, ಏನಾದ್ರು ಹಾಕೊಳ್ಳಿ. However, this was the first major attempt made by the Indians to draft constitution for themselves. ಅಂದರೆ ಏನಾದ್ರು ಹಾಕ್ಕೊಳ್ಳಿ, ಮುಸ್ಲಿಮ್ಸ್ ಅವರು ನಾವು ರಿಜೆಕ್ಟ್ ಮಾಡಿದ್ರು, ವಾಟ್ ಎವರ್ ಇಟ್ ಮೇ ಬಿ. ಆದರೆ ಒಂದು ಸಂತೋಷದ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಅಟೆಂಪ್ಟನ್ನು ನಾವು ಮಾಡ್ತೀವಿ, ಆ ಅಟೆಂಪ್ಟಲ್ಲಿ ಕೂಡ ಅವರು ಸಕ್ಸಸ್ ಕೂಡ ಆಗ್ತಾರೆ ಅಂತಕ್ಕಂಥದ್ದು. ಸೊ ನೆಕ್ಸ್ಟು ಈ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅಂತ ಏನು ಕರಿತೀವಿ ಅಂತ ಹೇಳಿದ್ರೆ, ಸಂವಿಧಾನ ರಚನಾ ಸಭೆ. ಭಾರತಕ್ಕೆ ಸಂವಿಧಾನವನ್ನು ರಚಿಸೋದಕ್ಕೆ ಒಂದು ಸಂವಿಧಾನ ರಚನಾ ಸಭೆಯನ್ನು ನಾವು ಮಾಡಿಕೊಂಡ್ವಿ. ಈ ಸಂವಿಧಾನ ಸಭೆ ಹೇಗಾಯಿತು ಅದನ್ನು ಸ್ವಲ್ಪ ನೋಡೋಣ. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಆಫ್ ಇಂಡಿಯಾ ಅಂತ ಹೇಳಿ ಕರಿತೀವಿ. ಏನು ದ ಐಡಿಯಾ ಆಫ್ ಅ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಫಾರ್ ಇಂಡಿಯಾ ವಾಸ್ ಫಸ್ಟ್ ಪುಟ್ ಫಾರ್ವರ್ಡ್ ಬೈ ದ M.N. Roy in 1934. ಅಂತ ಹೇಳಿದ್ರೆ M.N. Roy ಅಂತಕ್ಕಂಥವ್ರು he was the pioneer of the communist movement in India. ಕಮ್ಯುನಿಸ್ಟ್ ಮೂವ್ಮೆಂಟ್ ಅಲ್ಲಿ ಇರ್ತಕ್ಕಂತಹ ವ್ಯಕ್ತಿ. ಅವರು ಫಸ್ಟ್ ಟೈಮ್ ಡಿಮ್ಯಾಂಡ್ ಮಾಡ್ತಕ್ಕಂಥದ್ದು ಏನಪ್ಪ 1934 ಅಲ್ಲಿ ಅಂತ ಹೇಳಿದ್ರೆ, ಇಲ್ಲ ಒಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅಥವಾ ಸಂವಿಧಾನ ರಚನಾ ಸಭೆಯನ್ನು ನೀವು ರಚನೆ ಮಾಡಲೇಬೇಕು, ಅದ್ರ ಮುಖಾಂತರನೇ ನಮಗೆ ಸಂವಿಧಾನ ರಚನೆ ಆಗಬೇಕು. ನೀವು ಹೊರಗಡೆಯಿಂದ ಬಂದಂತ ನೀವು ಬ್ರಿಟಿಷರು ನಮಗೊಂದು ಸಂವಿಧಾನವನ್ನು ರಚಿಸ್ಕೊಟ್ಬಿಟ್ರೆ ನಾವು ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಹಾಗಾಗಿ ಈ ಸಂವಿಧಾನ ರಚನೆ ಆಗೋದಕ್ಕಿಂತ ಮೊದಲು ಸಂವಿಧಾನ ರಚನಾ ಸಭೆ ಅಂತಕ್ಕಂಥದ್ದು ರಚನೆ ಆಗಬೇಕು ಅಂತಕ್ಕಂಥದ್ದನ್ನ 1934 M.N. Roy ಅಂತಕ್ಕಂಥವ್ರು ಡಿಮ್ಯಾಂಡ್ ಮಾಡ್ತಾರೆ. 1935 ಅಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಫಾರ್ ದ ಫಸ್ಟ್ ಟೈಮ್ ಅಫಿಷಿಯಲಿ ಡಿಮ್ಯಾಂಡೆಡ್ ಎ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಟು ಫ್ರೇಮ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಸೊ ಇವರು ಅಫಿಷಿಯಲ್ ಆಗಿ ಒಂದು ಇದನ್ನ ರೆಪ್ರೆಸೆಂಟೇಷನ್ ಕೊಡ್ತಾರೆ. ನಮಗೆ ಆದಂತಹ ಕಾನ್ಸ್ಟಿಟ್ಯೂಷನ್ ರಚನೆ ಮಾಡ್ಕೋಬೇಕಾದ್ರೆ ನಮ್ಮದೇ ಆದಂತಹ ರಚನಾ ಸಭೆಯನ್ನ ನಾವು ಕಾನ್ಸ್ಟಿಟ್ಯೂಟ್ ಮಾಡ್ಕೋಬೇಕಾಗತ್ತೆ, ಅದಕ್ಕೆ ನೀವು ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ದೇವರ್ ಗೇವ್. So Jawaharlal Nehru demanded for the constitution of Constituent Assembly. ಯಾವ್ದರ? It was elected on the basis of adult franchise. ಅಂದ್ರೆ ಈಗ ನಾವೇನು ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಂತ ಏನು ಮಾಡ್ತೀವಿ, ಎಲೆಕ್ಷನ್ ಮಾಡ್ತೇವೆ, ಸಾರ್ವತ್ರಿಕ ಮತದಾನ ಏನು ಮಾಡ್ತಾ ಇದೀವಿ, ಆ ರೀತಿ ಒಂದು ಸಾರ್ವತ್ರಿಕ ಮತದಾನವನ್ನ ಮಾಡೋದ್ರ ಮುಖಾಂತರ ಜನರನ್ನ ನಾವು ಆಯ್ಕೆ ಮಾಡಿಕೊಂಡು ಒಂದು ಸಂವಿಧಾನ ರಚನಾ ಸಭೆಯನ್ನ ಮಾಡ್ಕೊಳ್ಳಿಕ್ಕೆ ನಮಗೆ ಅವಕಾಶವನ್ನು ನೀಡಬೇಕು ಅಂತ ಹೇಳಿ he was demanded and to frame a constitution for India without interference of the Britishers. ಅದರಲ್ಲಿ ಬ್ರಿಟಿಷರ್ಸ್ ಯಾವುದೇ ಆದ ರೀತಿಯಾದಂಥ ಹಸ್ತಕ್ಷೇಪ ಇರಕೂಡದು ಅಂತಕ್ಕಂಥದ್ದು ಅವರ ಡಿಮ್ಯಾಂಡ್. ಸೊ ಆಸ್ ಎ ರಿಸಲ್ಟ್ ಆಫ್ ದೀಸ್ ಅಂತ ಹೇಳಿದ್ರೆ M.N. Roy ಇದಿರ್ಬೋದು ಅಥವಾ ಕಾನ್ಸ್ಟಿಟ್ಯೂಷನ್ ಅವರ ಡಿಮ್ಯಾಂಡ್ ಇರ್ಬೋದು, ಇದೆಲ್ಲ ಅಥವಾ ಇನ್ಯಾವುದೋ ಫ್ರೀಡಮ್ ಮೂವ್ಮೆಂಟ್ ಇದು ಚಳವಳಿಗಳಿರ್ಬೋದು, ಇವೆಲ್ಲದರ ಪರಿಣಾಮವಾಗಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ the Constituent Assembly was constituted. ಈ ಸಂವಿಧಾನ ರಚನಾ ಸಭೆ ಅಂತಕ್ಕಂಥದ್ದು ರಚನೆ ಆಗುತ್ತೆ. ಯಾವಾಗಪ್ಪ ಅಂತ ಹೇಳಿದ್ರೆ November 1946 ಅಲ್ಲಿ ಅಂಡರ್ ದ ಸ್ಕೀಮ್ ಫಾರ್ಮುಲೇಟೆಡ್ ಬೈ ದ ಕ್ಯಾಬಿನೆಟ್ ಮಿಷನ್ ಪ್ಲಾನ್. ಈ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಒಂದು ಸ್ಕೀಮ್ ಅನ್ನ ಮಾಡಿರುತ್ತೆ, ಒಂದು ಪ್ಲಾನ್ ಅನ್ನ ಆಯೋಜನೆಯನ್ನ ಮಾಡಿರುತ್ತೆ, ಹೇಗೆ ಸಂವಿಧಾನ ರಚನಾ ಸಭೆ ಅಂತಕ್ಕಂಥದ್ದು ಹೇಗೆ ರಚನೆಗೊಂಡಿರಬೇಕು ಅಂತ ಹೇಳಿ. ಆ ಒಂದು ಸ್ಟ್ರಾಟಜಿ ಮೇಲೆ, ಆ ಒಂದು ಪ್ಲಾನ್ ಆಧಾರದ ಮೇಲೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯನ್ನ ಮಾಡ್ಕೊಳ್ತಾರೆ ಅಂತಕ್ಕಂಥದ್ದು. ಅಂದ್ರೆ ಈ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯನ್ನ ನಾವು ಮಾಡ್ಕೊಳ್ಬೇಕು ಅಂತ ಏನ್ ಡಿಮ್ಯಾಂಡ್ ಇದೆ, ಈ ಡಿಮ್ಯಾಂಡಿನ ಇಂಪ್ಲಾಯ್ಡ್ ಅಥವಾ ಒಂದು ಅಂತರ್ಗತವಾದಂತಹ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಇಟ್ಸ್ ಎ ಕೈಂಡ್ ಆಫ್ ಎ ಡಿಮ್ಯಾಂಡ್ ಫಾರ್ ನ್ಯಾಷನಲ್ ಫ್ರೀಡಮ್ ಅಂತ ಹೇಳಿದ್ರೆ ನಮ್ಗೆ ಆದಂತ ಸ್ವಾತಂತ್ರ್ಯವನ್ನು ನೀಡಬೇಕು ನೀವು. ಅದಕ್ಕೆ ಅಂದ್ರೆ ನೇರವಾಗಿ ನಾವು ಅದು ಹೇಳದೇ ಇದ್ರು ಕೂಡ
ನಮ್ಮದೇ ಆದಂತಹ ಸಂವಿಧಾನ ನಮಗೆ ಬೇಕು, ಆ ಸಂವಿಧಾನವನ್ನ ರಚನಾ ಸಭೆ ನಾವೇ ಮಾಡ್ಕೊಂಡಿರ್ಬೇಕು, ಆ ಸಂವಿಧಾನ ರಚನಾ ಸಭೆಯಲ್ಲಿ ನಾವೇ ಇರಬೇಕು. ಇದೆಲ್ಲ ಏನ್ ತೋರಿಸ್ತಾ ಇದೆಯಪ್ಪ ಅಂತ ಹೇಳಿದ್ರೆ ಇಟ್ಸ್ ಎ ಕೈಂಡ್ ಆಫ್ ಇಂಪ್ಲೈಡ್ ಡಿಮ್ಯಾಂಡ್ ಫಾರ್ ನ್ಯಾಷನಲ್ ಫ್ರೀಡಮ್ ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗುತ್ತೆ. ಅಂಡ್ ಇಟ್ ಇಸ್ ಎ ಕೈಂಡ್ ಆಫ್ ಎ ಟಾಸ್ಕ್ ಟು ಮೇನ್ಲಿ ಟು ಎಂಡ್ ಅಪ್ ದ ಬ್ರಿಟಿಷ್ ರೂಲ್ ಅಂಡ್ ಎಸ್ಟಾಬ್ಲಿಷ್ ಫ್ರೀ ಇಂಡಿಯಾ ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಇದು ಅದಾದ್ಮೇಲೆ ಬರ್ತಕ್ಕಂಥದ್ದು ಈ ಕ್ರಿಪ್ಸ್ ಮಿಷನ್ ಅಂತಕ್ಕಂಥದ್ದು ಬರುತ್ತೆ. ಯಾವಾಗ ನಮಗೆ ನಮ್ಮದೇ ಆದಂತಹ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಮಾಡ್ಕೊಳ್ಬೇಕು ಅಂತ ಹೇಳಿ ಬ್ರಿಟಿಷ್ ನಾವು ಡಿಮ್ಯಾಂಡ್ ಮಾಡ್ತಾ ಇರ್ತೀವೋ, ಅದನ್ನ ಬ್ರಿಟಿಷ್ ಗವರ್ನಮೆಂಟ್ ಅಥಾರಿಟೇಟಿವ್ ಆಗಿ ಅಕ್ಸೆಪ್ಟ್ ಮಾಡ್ತಾರೆ. ಯಾವಾಗಪ್ಪ ಅಂತ ಹೇಳಿದ್ರೆ ಇನ್ ಮಾರ್ಚ್ 1942 ಅಲ್ಲಿ ಆಯಿತು, ಓಕೆ ನಿಮಗೆ ನಿಮ್ಮದೇ ಆದಂತಹ ಸಂವಿಧಾನ ರಚನಾ ಸಭೆಯನ್ನು ಮಾಡಿಕೊಡ್ಲಿಕ್ಕೆ ನಾವು ಅವಕಾಶವನ್ನು ಕೊಡ್ತೀವಿ ಅಂತ ಹೇಳಿ ಹೇಳಿದೆ. ಅದಕ್ಕೆ ಯಾರು ಮುಖಾಂತರ ಅದನ್ನು ಹೇಳ್ತಾರಪ್ಪ ಅಂತ ಹೇಳಿದ್ರೆ ಅದಕ್ಕೆ ಮುಂಚೆ ಒಂದು ಕ್ರಿಪ್ಸ್ ಮಿಷನ್ ಅಂತ ಹೇಳಿ ಒಂದು ಇದನ್ನ ಯೋಜನೆಯನ್ನು ಮಾಡ್ತಾರೆ. ಅಂದರೆ ಬ್ರಿಟಿಷ್ ಗವರ್ನಮೆಂಟ್ ಏನು ಮಾಡುತ್ತಪ್ಪ ಅಂತ ಹೇಳಿದ್ರೆ ಸರ್ ಸ್ಟ್ಯಾನ್ಫೋರ್ಡ್ ಕ್ರಿಪ್ಸ್ ಅಂತ ಹೇಳಿ ಒಬ್ಬ ವ್ಯಕ್ತಿ ಇರ್ತಾರೆ. ಹಿ ವಾಸ್ ಎ ಮೆಂಬರ್ ಆಫ್ ಬ್ರಿಟಿಷ್ ಕ್ಯಾಬಿನೆಟ್. ಬ್ರಿಟಿಷ್ ಕ್ಯಾಬಿನೆಟ್ ಅಲ್ಲಿ ಇರ್ತಕ್ಕಂತಹ ವ್ಯಕ್ತಿ ಅವ್ರನ್ನ ಕಳಿಸ್ತಾರೆ ಇಂಡಿಯಾಗೆ. ಹೋಗಿ ನೀವು ಇಂಡಿಯನ್ ಜೊತೆ ಒಂದು ನೆಗೋಷಿಯೇಟ್ ಮಾಡಿ, ಅವ್ರ ಜೊತೆ ಒಂದು ಮಾತುಕತೆ ಮಾಡಿ ಹೋಗಿ ಅಂತ. ಏನ್ ಮಾತುಕತೆ ಮಾಡಿ ಅಂತ ಹೇಳಿದ್ರೆ ಆ ಟೈಮಲ್ಲಿ ಸೆಕೆಂಡ್ ವರ್ಲ್ಡ್ ವಾರ್ ನಡೀತಾ ಇರುತ್ತೆ. ಸೆಕೆಂಡ್ ವರ್ಲ್ಡ್ ವಾರ್ಗೆ ನೀವು ನಮಗೆ ಸಪೋರ್ಟ್ ಮಾಡಿದ್ರೆ, ನೀವು ಅಂತ ಹೇಳಿದ್ರೆ ಇಂಡಿಯನ್ಸಿಗೆ ಅವ್ರು ಒಂದು ಪ್ರಪೋಸಲ್ ಕೊಡ್ತಾ ಇದ್ದಾರೆ. ಯಾರು ಕ್ರಿಪ್ಸ್ ಸರ್ ಸ್ಟ್ಯಾನ್ಫೋರ್ಡ್ ಕ್ರಿಪ್ಸ್ ಅಂತಕ್ಕಂಥವ್ರು ಆಸ್ ಅ ರೆಪ್ರೆಸೆಂಟೇಟಿವ್ ಆಫ್ ದ ಬ್ರಿಟಿಷ್ ಗವರ್ನಮೆಂಟ್ ಇಂಡಿಯನ್ಸ್ಗೆ ಒಂದು ಇದನ್ನ ಕೊಡ್ತಾ ಇದ್ದಾರೆ, ನೆಗೋಷಿಯೇಟ್ ಮಾಡ್ತಾ ಇದ್ದಾರೆ. ಏನಂತ ಹೇಳಿದ್ರೆ ಪ್ರಪೋಸಲ್ ಕೊಡ್ತಾ ಇದ್ದಾರೆ. ಏನಪ್ಪ ಅಂತ ಹೇಳಿದ್ರೆ ನೀವು ನಮಗೆ ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ನಮಗೆ ಸಪೋರ್ಟ್ ಮಾಡಿ, ವರ್ಲ್ಡ್ ವಾರ್ ಮುಗಿದ್ಮೇಲೆ ನಾವು ನಿಮಗೆ ನಿಮ್ಮದೇ ಆದಂತಹ ಸಂವಿಧಾನ ರಚನೆಯ ಸಭೆಯನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನ ಮಾಡ್ತೀವಿ, ಪ್ಲಸ್ ನಿಮಗೆ ಒಂದು ಡೊಮಿನಿಯನ್ ಸ್ಟೇಟಸ್ ಅನ್ನು ನಾವು ಮಾಡ್ಕೊಳ್ತೀವಿ, ನಿಮ್ಮದೇ ಆದಂತಹ ರೆಪ್ರೆಸೆಂಟೇಟಿವ್ ಗವರ್ನಮೆಂಟ್ ನ ಕಾನ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿಕ್ಕೂ ಕೂಡ ನಾವು ಅವಕಾಶವನ್ನ ಕೊಡ್ತೀವಿ ಅಂತ ಹೇಳಿ ಒಂದು ನೆಗೋಷಿಯೇಟ್ ಮಾಡ್ಲಿಕ್ಕೆ ಬರ್ತಾರೆ. ಇವರು ಪ್ರಪೋಸಲ್ ಎಲ್ಲ ಇಡ್ತಾರೆ. ಅಂದ್ರೆ ನೀವು ನಮ್ಗೆ ಸಪೋರ್ಟ್ ಮಾಡಿ ನಾವು ನಿಮ್ಗೆ ಇದನ್ನ ಮಾಡ್ತೀವಿ ಅಂತ ಹೇಳಿ ಇಷ್ಟು ಒಂದು, ಅದಕ್ಕೆ ನಾವು ಎಲ್ಲ ಕಡೆ ಪ್ರಪೋಸಲ್ಸ್ ಅಂತ ಹೇಳಿ ವರ್ಡ್ ಯೂಸ್ ಮಾಡ್ತೀವಿ. ಪ್ರಪೋಸಲ್ ನ ಮಾಡ್ತಾರೆ. ಬಟ್ ದಿಸ್ ಪ್ರಪೋಸಲ್ ವಾಸ್ ರಿಜೆಕ್ಟೆಡ್ ಬೈ ದ ಕಾಂಗ್ರೆಸ್ ಕಂಪ್ಲೀಟ್ ಆಗಿ ಈ ಪ್ರಪೋಸಲ್ ಅನ್ನ ರಿಜೆಕ್ಟ್ ಮಾಡುತ್ತೆ. ಆಕ್ಚುಲಿ ಮಹಾತ್ಮ ಗಾಂಧಿ ವಾಸ್ ಅಕ್ಸೆಪ್ಟೆಡ್, ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ರೆಡಿ ಇರ್ತಾರೆ. ಬಟ್ ಹೋಲ್ ದ ಕಾಂಗ್ರೆಸ್ ಮೆಂಬರ್ಸ್ ನಾಟ್ ರೆಡಿ ಟು ಅಕ್ಸೆಪ್ಟ್ ದಿಸ್ ಪ್ರಪೋಸಲ್. ಸೊ ಆಸ್ ಎ ರಿಸಲ್ಟ್ ಆಫ್ ದಿಸ್ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಮಿಷನ್ ವಾಸ್ ಫೇಲ್ ಆಗುತ್ತೆ. ಯಾಕಂತ ಹೇಳಿದ್ರೆ ಬೋತ್ ಕಾಂಗ್ರೆಸ್ ಅಂಡ್ ಮುಸ್ಲಿಂ ಲೀಗ್ ಎರಡೂ ಕೂಡ ಈ ಪ್ರಪೋಸಲ್ ಅನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಈ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಏನಿರುತ್ತೆ ಅದು ಫೇಲ್ ಆಗುತ್ತೆ. ಕ್ರಿಪ್ಸ್ ಮಿಷನ್ ಪ್ಲಾನ್ ಏನಿರುತ್ತೆ ಅದು ಫೇಲ್ ಆಗುತ್ತೆ. ಅದಾದ್ಮೇಲೆ ಬರ್ತಕ್ಕಂಥದ್ದು ಕ್ಯಾಬಿನೆಟ್ ಮಿಷನ್ ಪ್ಲಾನ್. ನೋಡೋಣ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಏನಾಗುತ್ತೆ ಅಂತ. So after the rejection of the CRIPS proposal, ಈ ಕ್ರಿಪ್ಸ್ ಪ್ರಪೋಸಲ್ನ ಇಂಡಿಯನ್ಸ್ ರಿಜೆಕ್ಟ್ ಮಾಡ್ತಾರೆ. ಸೊ ನಾವು ಸಪೋರ್ಟು ಮಾಡೋದಿಲ್ಲ, ಏನಿಲ್ಲ, ನಾವೀಗ ನಮ್ಮ ಭಾರತಕ್ಕೆ ಬೇಕಾದಂಥ ಸ್ವಾತಂತ್ರ್ಯಕ್ಕೆ ನಾವು ಹೋರಾಟವನ್ನು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳೋದನ್ನ ರಿಜೆಕ್ಟ್ ಮಾಡ್ತಾರೆ. ಆಮೇಲೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಭಾರತವನ್ನು ಬಿಟ್ಟು ತೊಲಗಿ ಅಂತಕ್ಕಂತಹ ಏನು ಸ್ವಾತಂತ್ರ್ಯ ಹೋರಾಟ ಇರುತ್ತೆ ಅದು ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಆ್ಯಂಡ್ ಅವ್ರು ಏನು ಮಾಡ್ತಾರೆ, ಬ್ರಿಟಿಷರ್ಸ್ ಅವರು ಈ ಮುಸ್ಲಿಂ ಲೀಗ್ ಮತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನಡುವೆ ಒಂದು ಹೊಂದಾಣಿಕೆಯನ್ನು ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ಸಿಮ್ಲಾ ಕಾನ್ಫರೆನ್ಸ್ ಕೂಡ ನಡೆಯುತ್ತೆ 1945 ಸಿಮ್ಲಾ ಕಾನ್ಫರೆನ್ಸ್ ಕೂಡ ನಡೆಯುತ್ತೆ ಬಿಫೋರ್ ದಟ್. ಅಲ್ಲೂ ಕೂಡ ಅವ್ರು ಟ್ರೈ ಮಾಡ್ತಾರೆ ಈ ಮುಸ್ಲಿಂ ಲೀಗು ಮತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನಿಂದ ಅವರ ನಡುವೆ ಒಂದು ಹೊಂದಾಣಿಕೆಯನ್ನು ತರಲಿಕ್ಕೆ ಆಗೋದಿಲ್ಲ, ಅದು ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಇನ್ ಸೆಪ್ಟೆಂಬರ್ 1945 ಒಂದು ಮಹತ್ತರವಾದಂತಹ ಬದಲಾವಣೆ ಇಂಗ್ಲೆಂಡಲ್ಲಿ ಆಗಿರುತ್ತೆ. ಏನು ಬದಲಾವಣೆ ಅಂತ ಹೇಳಿದ್ರೆ ದ ನ್ಯೂಲಿ ಎಲೆಕ್ಟೆಡ್ ಲೇಬರ್ ಗವರ್ಮೆಂಟ್, ಅಂದ್ರೆ ಅಲ್ಲಿ ಎಲೆಕ್ಷನ್ ನಡೆದಿರುತ್ತೆ, ಲೇಬರ್ ಗವರ್ಮೆಂಟ್ ಆಡಳಿತ ಪಕ್ಷವಾಗಿ ಬಂದಿರುತ್ತೆ. ಅದೇನ್ ಮಾಡುತ್ತಪ್ಪ ಅಂತ ಹೇಳಿದ್ರೆ ಒಂದು ಇದನ್ನ ಎಕ್ಸ್ಪ್ರೆಸ್ ಮಾಡುತ್ತೆ, ದ ಇಂಟೆನ್ಷನ್ ಆಫ್ ಕ್ರಿಯೇಟಿಂಗ್ ಎ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಫಾರ್ ಇಂಡಿಯಾ that would frame the India's constitution. ಓಕೆ, ನಿಮಗೆ ಆದಂತಹ ಒಂದು ಸಂವಿಧಾನ ರಚನಾ ಸಭೆಯನ್ನು ನೀವು ಮಾಡ್ಕೊಳ್ಳಿಕ್ಕೆ ನಾವು ಅವಕಾಶವನ್ನು ಕೊಡ್ತೀವಿ, ನಿಮಗೆ ಆದಂತಹ ಸಂವಿಧಾನವನ್ನ ನೀವು ರಚನೆ ಮಾಡಿಕೊಳ್ಬಹುದು ಅಂತ ಹೇಳಿ ಒಂದಿದನ್ನ 1947 ಎಲೆಕ್ಟೆಡ್ ಗವರ್ನಮೆಂಟ್, ಲೇಬರ್ ಗವರ್ನಮೆಂಟ್ ಇರುತ್ತೆ, ಅದು ಪ್ರಪೋಸಲ್ನ ಮಾಡುತ್ತೆ. ಸೊ ಹಾಗಾಗಿ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಕ್ಯಾಬಿನೆಟ್ ಮಿಷನ್ ಅಂತಕ್ಕಂತಹ ಒಂದು ಇದನ್ನ ಕಾನ್ಸ್ಟಿಟ್ಯೂಟ್ ಮಾಡಿ ದೇ ವರ್ ಸೈನ್ ಟು ಇಂಡಿಯಾಗೆ ಸೈನ್ ಮಾಡ್ತಾರೆ ಇನ್ 1946 ಅಲ್ಲಿ. The mission had to deal with the
ಟೂ ಮೇಜರ್ ಆಬ್ಸ್ಟಕಲ್ಸ್. ಒಂದೇನಪ್ಪ ಅಂತ ಹೇಳಿದ್ರೆ ಟೂ ಮೇನ್ ಪೊಲಿಟಿಕಲ್ ಪಾರ್ಟೀಸ್ ಇರ್ತಾವಲ್ಲ, ಯಾವುದು ಒಂದು ಪೊಲಿಟಿಕಲ್ ಪಾರ್ಟೀಸ್ ಅನ್ನೋದಕ್ಕಿಂತ ಮೊದಲ ಕರೆಕ್ಟ್ ಆರ್ಗನೈಸೇಷನ್ ಆದರೂ ಕೂಡ ಈಗ ಒಂದು ರೀತಿ ಅವರು ಪೊಲಿಟಿಕಲ್ ಪವರ್ಗೆ ಹೋರಾಟವನ್ನು ಜೊತೆಯಾಗಿ ಇಡೋದ್ರಿಂದ ನಾವು ಈಗ ಪೊಲಿಟಿಕಲ್ ಪಾರ್ಟೀಸ್ ಅಂತ ಕರೆದ್ರೂ ತಪ್ಪಾಗಲಾರ್ದು. ಒಂದು ಮುಸ್ಲಿಂ ಲೀಗ್, ಮತ್ತೊಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಇವೆರಡುಗಳ ಒಂದು ಸಮನ್ವಯನ ತರ್ತಕ್ಕಂಥದ್ದು ಅವರಿಗೆ ಮೇಜರ್ ಅಬ್ಸ್ಟಕಲ್ ಆಗಿಬಿಡುತ್ತೆ ಕ್ಯಾಬಿನೆಟ್ ಮಿಷನ್ಗೆ. ಅಂದರೆ ಈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮುಸ್ಲಿಂ ಲೀಗ್ಗೆ ಒಂದು ಫಂಡಮೆಂಟಲ್ ಡಿಫ್ರೆನ್ಸ್ ಏನಿರುತ್ತಪ್ಪ ಅಂತ ಹೇಳಿದ್ರೆ, Muslim League wanted the Muslim majority provinces of India to constitute separate sovereign state of Pakistan. ಎಲ್ಲೆಲ್ಲಿ ನಾವು ಮೇಜರ್ ಆಗಿ ಮುಸ್ಲಿಮ್ಸ್ ಇದೀವೋ ನಾವೆಲ್ಲ ನಮಗೆ ಆದಂತಹ ಅಂತಹ ಏರಿಯಾಗಳನ್ನ ನಮ್ಗೆ ಕೊಟ್ಬಿಡಿ, ನಮ್ಮದೇ ಆದಂತಹ ದೇಶವನ್ನ ನಾವು ರಚನೆಯನ್ನ ಮಾಡ್ಕೊಳ್ತೀವಿ ಅಂತಕ್ಕಂಥದ್ದು ಮುಸ್ಲಿಂ ಲೀಗ್ ಅವ್ರದ್ದು. ಆದರೆ ಕಾಂಗ್ರೆಸ್ ಅವ್ರು ಏನು ಹೇಳ್ತಾ ಇದ್ದಾರಪ್ಪ ಅಂತ ಹೇಳಿದ್ರೆ, ನೋ ವಿ ವಾಂಟೆಡ್ ಎ ಯುನೈಟೆಡ್ ಇಂಡಿಯಾ, ಮುಸ್ಲಿಮ್ಸು ಇಂಡಿಯನ್ಸು ಅಂತ ಹೇಳಿ ಆ ಥರ ಎಲ್ಲ ಭಾಗ ಮಾಡಬೇಡಿ, ಮೊದಲು ಹೇಗಿತ್ತು ಆಸ್ ಎ ಹೋಲ್ ಇಂಡಿಯಾ ಹಾಗೆ ನಮ್ಮದು ಒಂದು ಇಂಡಿಯಾವನ್ನು ರಚನೆ ಮಾಡ್ಕೊಳ್ಳಿಕ್ಕೆ ನಮ್ಗೆ ಅವಕಾಶವನ್ನು ಕೊಡಬೇಕು ಅಂತಕ್ಕಂಥದ್ದು ಇವರು. ಹಾಗಾಗಿ ಇಟ್ ವಾಸ್ ದ ಮೇಜರ್ ಫಂಡಮೆಂಟಲ್ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟೂ ಪಾರ್ಟೀಸ್. ನಾನು ಆಗಲೇ ಹೇಳಿದೆ, ಸಿಮ್ಲಾ ಕಾನ್ಫರೆನ್ಸಲ್ಲಿ ಅವರಿಬ್ಬರ ನಡುವೆ ಸಮನ್ವಯನ ತರಲಿಕ್ಕೆ ಟ್ರೈ ಮಾಡ್ತಾರೆ, ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ಕ್ಯಾಬಿನೆಟ್ ಮಿಷನ್ ಕೂಡ ಫೇಲ್ ಆಗಿಬಿಡುತ್ತೆ. ಹಾಗಾಗಿ ಇಟ್ ಕೇಮ್ ಔಟ್ ವಿತ್ ಓನ್ ಪ್ರಪೋಸಲ್ಸ್. ಅದು ತನ್ನದೇ ಆದಂತಹ ಒಂದು ಅಂದರೆ ಏನು ಕ್ಯಾಬಿನೆಟ್ ಮಿಷನ್ ಅಂತ ರಿಪೋರ್ಟನ್ನ ಸಬ್ಮಿಟ್ ಮಾಡುತ್ತೆ, ತನ್ನದೇ ಆದಂತಹ ಪ್ರಪೋಸಲ್ಸ್. ಅದೇನಪ್ಪ ಅಂತ ಹೇಳಿದ್ರೆ, ಅಂದರೆ ಈ ಕ್ಯಾಬಿನೆಟ್ ಮಿಷನ್ ಕೂಡ ರಿಜೆಕ್ಟೆಡ್ ದ ಸೆಪರೇಟ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಅಂಡ್ ಸೆಪರೇಟ್ ಸ್ಟೇಟ್ ಫಾರ್ ದ ಮುಸ್ಲಿಮ್ಸ್. ಮುಸ್ಲಿಮ್ಗೆ ಸಪರೇಟ್ ಆದಂತಹ ಒಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಮಾಡ್ತಕ್ಕಂಥದ್ದು, ಅವರಿಗೆ ಸಪರೇಟ್ ಸ್ಟೇಟ್ ಕೊಡ್ತಕ್ಕಂಥದ್ದು ಸಾಧ್ಯ ಇಲ್ಲ. ಅದೇನಿದ್ರು ಇಂಡಿಯಾ ಹೇಗಿತ್ತು ಯುನೈಟ್ ಆಗಿ ಹಾಗೆ ಇರಬೇಕು ಅಂತಕ್ಕಂಥದ್ದು ಕ್ಯಾಬಿನೆಟ್ ಮಿಷನ್ ಪ್ಲಾನ್. ಹಾಗಾಗಿ ಅವರಿಬ್ಬರ ನಡುವೆ ಸಮನ್ವಯ ತರಕ್ಕೆ ಸಾಧ್ಯ ಆಗೋದಿಲ್ಲ. ಅದಾದ್ಮೇಲೆ ಅದ್ರ ತನ್ನದೇ ಆದಂತಹ ಒಂದು ರಿಪೋರ್ಟನ್ನು ಸಬ್ಮಿಟ್ ಮಾಡುತ್ತೆ ಕ್ಯಾಬಿನೆಟ್ ಮಿಷನ್ ಪ್ಲಾನ್. ಇದ್ರ ಜೊತೆಗೆ ಈ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಏನಿರುತ್ತೆ ಅದು ಸಮ ಪ್ರೊಸೀಜರ್ನ ಡೀಟೇಲ್ಸ್ ಆಫ್ ಪ್ರೊಸೀಜರ್ನ ಹೇಳಿರುತ್ತೆ, ಲೈಟ್ ಡೌನ್ ಅಂತ ಕರಿತೀವಿ, ಹೇಳಿರುತ್ತೆ ಹೇಗೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯನ್ನು ಹ್ಯಾಗ್ ಮಾಡಬೇಕು ಅಂತಕ್ಕಂಥ. ಅದರ ಪ್ರಕಾರವಾಗಿ ಇಟ್ ಇಸ್ ಎ ಕಾಂಬಿನೇಷನ್ ಆಫ್ ಬೋತ್ ಎಲೆಕ್ಟೆಡ್ ಮೆಂಬರ್ಸ್ ಅಂಡ್ ನಾಮಿನೇಟೆಡ್ ಮೆಂಬರ್ಸ್ ಅಂತ ಕರಿತೀವಿ. ದ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಮೆಂಬರ್ಸ್ ಹ್ಯಾಡ್ ಬೀನ್ ಎಲೆಕ್ಟೆಡ್ ಬೈ ದ ಇಂಡೈರೆಕ್ಟ್ ಎಲೆಕ್ಷನ್ ಬೈ ದ ಮೆಂಬರ್ಸ್ ಆಫ್ ಪ್ರೊವಿನ್ಷಿಯಲ್ ಲೆಜಿಸ್ಲೇಚರ್. ಅಂದರೆ ಆಗ್ತಾನೆ ಪ್ರೊವಿನ್ಷಿಯಲ್ಸ್ ಅಲ್ಲೆಲ್ಲ ಎಲೆಕ್ಷನ್ ಆಗಿರುತ್ತೆ, ಅಲ್ಲಿ ಮತ್ತೆ ಒಂದು ಎಲೆಕ್ಷನ್ ಅನ್ನು ಮಾಡಿಕೊಂಡು ಯಾರು ಎಲೆಕ್ಟ್ ಆಗಿ ಬಂದಿರ್ತಾರೋ ಅವರು ಎಲೆಕ್ಟೆಡ್ ಪೀಪಲ್ ಯಾರಿರ್ತಾರೋ ಅವರು ಮತ್ತೆ ಎಲೆಕ್ಷನ್ ಮಾಡಿ ಅವರ ರೆಪ್ರೆಸೆಂಟೇಟಿವ್ನ ಕಳಿಸ್ತಕ್ಕಂಥದ್ದು. ಹಾಗಾಗಿ ದಟ್ಸ್ ವೈ ವಿ ಕಾಲ್ ಇಟ್ ಇಂಡೈರೆಕ್ಟ್ ಎಲೆಕ್ಷನ್ ಅಂತ ಹೇಳಿ ನಾವು ಅದನ್ನ ಕರಿತೀವಿ. ಸೊ ಅಂದರೆ ಆ ಟೈಮಲ್ಲಿ ಡೈರೆಕ್ಟ್ ಎಲೆಕ್ಷನ್ ಮಾಡ್ತಕ್ಕಂಥ ಇಟ್ ವಾಸ್ ಎ ವೆರಿ ಡಿಫಿಕಲ್ಟ್ ಟಾಸ್ಕ್ ಅಂತ ಅನ್ಸುತ್ತೆ. ಹಾಗಾಗಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯನ್ನು ರಚನೆ ಮಾಡಬೇಕಾದ್ರೆ ಒಂದು ಈ ನಾಮಿನೇಟೆಡ್ ಮೆಂಬರ್ಸನ್ನು ಮಾಡ್ಕೊಳ್ತಾರೆ, ಮತ್ತೊಂದು ಇಂಡೈರೆಕ್ಟ್ ಎಲೆಕ್ಷನ್ ಮುಖಾಂತರವೂ ಕೂಡ ಮೆಂಬರ್ಸ್ನ ತೆಗೆದುಕೊಳ್ತಾರೆ. ಯಾಕೆ ಇಂಡೈರೆಕ್ಟ್ ಎಲೆಕ್ಷನ್ ಮಾಡ್ಕೊಂಡು ಮೆಂಬರ್ಸ್ ತೆಗೆದುಕೊಳ್ತಾರೆ ಅಂತ ಹೇಳಿದ್ರೆ, ಜಸ್ಟ್ 1946 ತಾನೇ ಆಲ್ ಪ್ರೊವಿನ್ಸಸ್ಗೆ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ಗೆ, ದಟ್ ಈಸ್ ಕಾಲ್ಡ್ ಎ ಲೋಯರ್ ಹೌಸ್ ಅಂತ ಹೇಳಿ ಕರಿತೀವಿ, ತಾನೇ ಎಲೆಕ್ಷನ್ ಆಗಿರುತ್ತೆ. ಅದ್ರ ಮುಖಾಂತರ ಮೆಂಬರ್ಸ್ನ ಅವ್ರು ಪೂರ್ ಮಾಡ್ಕೊಳ್ತಾರೆ ಅಂತಕ್ಕಂಥದ್ದು. ಸೊ ಆ ಟೈಮಲ್ಲಿ ಏನಾಗುತ್ತೆ, ಲೀಗ್ ಏನು ಮುಸ್ಲಿಂ ಲೀಗ್ ಇರುತ್ತೆ ಅದು ಕೂಡ ಎಲೆಕ್ಷನ್ ಜಾಯ್ನ್ ಆಗುತ್ತೆ. ಸೊ ಎಲೆಕ್ಷನ್ ಓವರ್ ಆಲ್ ಎಲೆಕ್ಷನ್ ಆಗುತ್ತೆ. ಎಲೆಕ್ಷನ್ ಆದಮೇಲೆ ಎಷ್ಟು ಜನ ಅಂತ ಹೇಳಿದ್ರೆ, ಒಂದು ಕಾಂಗ್ರೆಸ್ 108 ಸೀಟನ್ನು ಗೆಲ್ಲುತ್ತೆ, ಮುಸ್ಲಿಮ್ಸ್ 73 ಸೀಟನ್ನು ಗೆಲ್ಲುತ್ತೆ. ಆದರೆ ವಾಟ್ ಹ್ಯಾಪನ್ಡ್ ಆಫ್ಟರ್ ದ ಎಲೆಕ್ಷನ್ ವಾಸ್ ಓವರ್, the league members did not attend the first meeting of the Constituent Assembly on December 9th, 1946. ಎಲೆಕ್ಷನ್ ಎಲ್ಲ ಕಂಟೆಸ್ಟ್ ಮಾಡುತ್ತೆ, 73 ಸೀಟು ಗೆಲ್ಲುತ್ತೆ ಇಲ್ಲ. ಇನ್ ದ ಮೀನ್ ಟೈಮ್ ಅವ್ರು ನಮ್ಮದೇ ಆದಂತಹ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಮಾಡ್ಕೊಳ್ಬೇಕು, ನಮಗೆ ಆದಂತಹ ಬೇರೆ ದೇಶವನ್ನು ನೀವು ರಚನೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡಬೇಕು ಅಂತಕ್ಕಂಥ ಹೆಬ್ಬಯಕೆ ಇನ್ನೂ ಜಾಸ್ತಿ ಆಗಿ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಫಸ್ಟ್ ಟೈಮ್ ಮೀಟ್ ಮಾಡಲಿಕ್ಕೆ ಒಂದು ಅರೇಂಜ್ ಮಾಡಿರ್ತಾರಲ್ಲ, ಸಿಟ್ ಓವರ್ ಅಂದರೆ ಕೂತ್ಕೊಳ್ತಾರಲ್ಲ, ಅಲ್ಲಿ ಎಂಟೈರ್ 73 ಮೆಂಬರ್ಸ್ ಅಬ್ಸೆಂಟ್ ಆಗಿರ್ತಾರೆ, ಬಾಯ್ಕಟ್ ಮಾಡ್ತಾರೆ, ಯಾರು ಕೂಡ ಅದನ್ನ ಅಟೆಂಡ್ ಮಾಡಿರೋದು. ಅಂದ್ರೆ ಈ ಯಾವಾಗ ಈ ಮುಸ್ಲಿಂ ಲೀಗು ರೆಫ್ಯೂಸ್ ಟು ಕೋಆಪರೇಟ್ ವಿತ್ ಕಾಂಗ್ರೆಸ್, ಅಂದ್ರೆ ನಮ್ಮ ಈ ಪಾರ್ಟಿ ಜೊತೆ ಅವರು ಒಂದು ಕೋಆಪರೇಷನ್ಗೆ ಒಪ್ಪಲ್ವೋ, ಅವಾಗ ಏನಾಗುತ್ತೆ, ಎಲ್ಲ ಕಡೆ ಮುಸ್ಲಿಂ ಹಿಂದೂಸ್ ನಡುವೆ ಒಂದು ದೊಂಬಿ ಗಲಾಟೆ ಎಲ್ಲ ಶುರು ಆಗ್ಬಿಡುತ್ತೆ. and Muslims were being mandated for separate constituent assembly for the Muslims in India. Okay.
ಅಂದರೆ ಈ ಟೈಮಲ್ಲಿ ಏನಾಗುತ್ತೆ ಅಂದರೆ ಫಾರ್ ದ ಫಸ್ಟ್ ಟೈಮ್ ದ ಬ್ರಿಟಿಷ್ ಗವರ್ನಮೆಂಟ್ intervened and acknowledged for the first time the possibility of the two constituent assemblies and two states. ಅಂತ ಹೇಳಿದ್ರೆ ಇಂಡಿಯಾ ಬ್ರಿಟಿಷರ್ಸ್ ಅನ್ಸುತ್ತೆ ಸಾಧ್ಯನೇ ಇಲ್ಲ, ಇವರಿಬ್ಬರನ್ನೂ ಒಟ್ಟಿಗೆ ರಾಜಿ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ, ಒಟ್ಟಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೂ ಕೂಡ ಬ್ರಿಟಿಷರ್ಸ್ಗೆ ಭಾರತವನ್ನು ಬಿಟ್ಟು ಹೋಗೋ ಸಮಯದಲ್ಲಿ ಭಾರತವನ್ನು ಒಡೆದು ಹೋಗಬೇಕು, ಒಂದು ಪಾಕಿಸ್ತಾನ ಒಂದು ಇಂಡಿಯಾ ಮಾಡಬೇಕು ಅಂತಕ್ಕಂಥ ಮನಸ್ಸಿರೋದಿಲ್ಲ. ಅದಕ್ಕಾಗಿ ಅವ್ರ ಕ್ಯಾಬಿನೆಟ್ ಮಿಷನ್ ಪ್ಲಾನಲ್ಲಿ ಆ ಒಂದು ಮುಸ್ಲಿಂ ಪ್ರಪೋಸಲನ್ನು ಅಥವಾ ಮುಸ್ಲಿಂ ಡಿಮ್ಯಾಂಡ್ ಏನಿರುತ್ತೆ ಅದನ್ನು ರಿಜೆಕ್ಟ್ ಮಾಡಿಬಿಟ್ಟು ಕಂಪ್ಲೀಟ್ ಆಗಿ ಆ ಥರ ಕೊಡ್ಲಿಕ್ಕಾಗೋದಿಲ್ಲ, ಇಂಡಿಯಾ ಮೀನ್ಸ್ ಇಟ್ಸ್ ಎ ಯುನೈಟ್ ಅಂತ ಹೇಳಿ ಒಂದು ರಿಪೋರ್ಟನ್ನು ಸಬ್ಮಿಟ್ ಮಾಡಿಬಿಡ್ತಾರೆ. ಅಂದರೆ ಆ ಟೈಮಲ್ಲಿ ಹೋಗೋ ಕೊನೆಗಳ ಟೈಮಲ್ಲಿ ಅವರಿಗೆ ಆ ಒಂದು ಇಂಡಿಯಾವನ್ನು ಒಡೆಯತಕ್ಕಂತಹ ಇಚ್ಛೆ ಇರೋದಿಲ್ಲ. ಬಟ್ ದೇ ಕಾನ್ ಡೂ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಮುಸ್ಲಿಮ್ಸ್ ಲೀಗ್ದು ಕೂಡ ಅಷ್ಟೇ ಪ್ರಬಲವಾದಂತಹ ಹೋರಾಟ ಮಾಡ್ತಾ ಇರ್ತಾರೆ. ನಾವು ಮುಸ್ಲಿಮ್ಸ್ ಮೆಜಾರಿಟಿ ಎಲ್ಲೆಲ್ಲಿದ್ದೀವಿ ಅದನ್ನು ನಮಗೆ ಕೊಟ್ಬಿಡಿ, ನಾವು ಸಪ್ರೇಟ್ ನೇಷನ್ಸನ್ನು ನಾವು ಮಾಡ್ಕೊಳ್ತೀವಿ ಅಂತಕ್ಕಂಥದ್ದು ಮುಸ್ಲಿಮ್ಸ್ದು ಒಂದು ಡಿಮ್ಯಾಂಡ್ ಆಗಿರುತ್ತೆ. ಹಾಗಾಗಿ ಬ್ರಿಟಿಷ್ಗೆ ಅನಿಸುತ್ತೆ ಸೊ ಸಾಧ್ಯ ಇಲ್ಲ, ಇವ್ರನ್ನ ಮತ್ತೆ ನಾವು ರಿಕನ್ಸಿಲ್ ಅಥವಾ ರಾಜಿ ಮಾಡಿ ಒಟ್ಟಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಬ್ಬರಿಗೂ ಕೂಡ ಅವರದೇ ಆದಂತಹ ಸೆಪರೇಟ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಸಂವಿಧಾನ ರಚನಾ ಸಭೆಯನ್ನು ಮಾಡಿಕೊಳ್ಳಿ, ಬೇರೆ ಬೇರೆ ದೇಶವನ್ನು ಮಾಡಿಕೊಳ್ತಕ್ಕಂಥದ್ದು ಬೆಟರ್ ಅಂತ ಅವರಿಗೆ ಅನಿಸುತ್ತೆ. ಸೊ therefore British government sent the last Governor General Mountbatten to India to prepare a plan for partition of India. ಹಾಗಾಗಿ ಬ್ರಿಟಿಷ್ ಏನು ಮಾಡುತ್ತಪ್ಪ ಅಂತ ಹೇಳಿದ್ರೆ ಲಾರ್ಡ್ ಮೌಂಟ್ ಬ್ಯಾಟನ್, ಹಿ ವಾಸ್ ದ ಲಾಸ್ಟ್ ಗವರ್ನರ್, ಬ್ರಿಟಿಷ್ ಗವರ್ನರ್ ಜನರಲ್, ಅವ್ರನ್ನ ಕಳಿಸ್ಕೊಡ್ತಾರೆ. ಏನು ಕಳಿಸೋ ಉದ್ದೇಶವೇ ಏನಪ್ಪ ಅಂತ ಹೇಳಿದ್ರೆ ಹೇಗೆ ಪಾರ್ಟಿಷನ್ ಮಾಡ್ಬೋದು, ಭಾರತ ಇಂಡಿಯಾವನ್ನು ಹೇಗೆ ಅವ್ರಿಗೆ ಎಷ್ಟು ಸ್ಟೇಟನ್ನು ಕೊಡ್ಬೋದು, ಎಷ್ಟು ರಿಮೈನಿಂಗ್ ಸ್ಟೇಟ್ ಇಟ್ಕೋಬೇಕು, ಯಾವ್ಯಾವುದು ಮುಸ್ಲಿಮ್ಸ್ ಮೆಜಾರಿಟಿ ಇರ್ತಕ್ಕಂತಹ ಸ್ಟೇಟ್ಸು, ಎಲ್ಲೆಲ್ಲಿ ಹಿಂದೂಸ್ ಕಡಿಮೆ ಇದ್ದಾರೆ, ಯಾಕಂತ ಹೇಳಿದ್ರೆ ಅಂಥ ಪ್ಲೇಸ್ಗಳನ್ನ ಜಾಸ್ತಿ ಅಲ್ಲಿ ಕೊಟ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಮೆಜಾರಿಟಿ ಆಫ್ ಮುಸ್ಲಿಮ್ಸ್ ಯಾವ್ಯಾವ ಸ್ಟೇಟ್ಸಲ್ಲಿದೆ ಮತ್ತು ಆ ಒಂದು ಒಂದು ಟೆರಿಟೋರಿಯಲ್ ಕೂಡ, ಯಾಕಂದರೆ ಅವ್ರು ತಂದ್ಬಿಟ್ಟು ಈಗ ಮೈಸೂರು ಈ ದಕ್ಷಿಣ ಭಾಗದಲ್ಲಿದೆ, ಇದನ್ನು ತೆಗೆದ್ಬಿಟ್ಟು ಪಾಕಿಸ್ತಾನ ಮಾಡ್ತೀವಿ ಅಂತ ಹೇಳಲಿಕ್ಕಾಗೋದಿಲ್ಲ. ಹಾಗಾಗಿ ಎಲ್ಲವನ್ನ ಒಂದು ಕ್ಷೇತ್ರೀಯ ವ್ಯಾಪ್ತಿಯನ್ನು ಕೂಡ ಡಿವೈಡ್ ಮಾಡಬೇಕು, ಮಿಲಿಟರಿ ಫೋರ್ಸ್ ಡಿವೈಡ್ ಮಾಡಬೇಕು, ಏರ್ ಫೋರ್ಸ್ ಡಿವೈಡ್ ಮಾಡಬೇಕು, ಎಲ್ಲ ರಿಸೋರ್ಸನ್ನು ಡಿವೈಡ್ ಮಾಡಬೇಕು. ಹಾಗಾಗಿ ಅದನ್ನೆಲ್ಲ ಮಾಡಲಿಕ್ಕೆ ಈ ಮೌಂಟ್ ಬ್ಯಾಟನ್ ಅಂತಕ್ಕಂತಹ ವ್ಯಕ್ತಿಯನ್ನು ಕಳಿಸ್ಕೊಳ್ತಾರೆ ಆಸ್ ಎ ಗವರ್ನರ್ ಜನರಲ್ ಮಾಡಿ ಟು ಪ್ರಿಪೇರ್ ಎ ಪ್ಲಾನ್ ಫಾರ್ ಪಾರ್ಟಿಷನ್ ಆಫ್ ಇಂಡಿಯಾ ಅಂತಕ್ಕಂಥದ್ದು. ಹಾಗಾಗಿ ಈ ಲಾರ್ಡ್ ಮೌಂಟ್ ಬ್ಯಾಟನ್ ಅಂತಕ್ಕಂಥ ಒಂದು ಪ್ಲಾನ್ ಕೂಡ ಪ್ರಿಪೇರ್ ಮಾಡ್ತಾರೆ, ಹೇಗೆ ಬ್ರಿಟಿಷ್ ಇಂಡಿಯಾ ಅಂಡ್ ಪಾಕಿಸ್ತಾನ ಡಿವೈಡ್ ಮಾಡಬೇಕು ಅಂತ ಹೇಳಿ. ಹಾಗಾಗಿ ಆಸ್ ಎ ರಿಸಲ್ಟ್ ಆಫ್ ದಿಸ್ ಗವರ್ನರ್ ಜನರಲ್ ಅನೌನ್ಸ್ಡ್ ದ ಸೆಟ್ಟಿಂಗ್ ಅಪ್ ಆಫ್ ಎ ಸೆಪರೇಟ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಫಾರ್ ದ ಪಾಕಿಸ್ತಾನ. ಆಯಿತು, ನೀವು ಪಾಕಿಸ್ತಾನಕ್ಕೆ ನಿಮ್ಮದೇ ಆದಂಥ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯನ್ನು ಅಥವಾ ಸಂವಿಧಾನ ರಚನಾ ಸಭೆಯನ್ನು ರಚಿಸ್ಕೊಳ್ಳಿಕ್ಕೆ ನಿಮ್ಗೆ ಅವಕಾಶವನ್ನು ಕೊಡ್ತೀವಿ ಅಂತ ಹೇಳಿ. ಹಾಗೆ ಏನಾಗುತ್ತಪ್ಪ, ಒಂದು ಬೇಸಿಸ್ ಆಫ್ ಎಬೋ ಪ್ಲಾನ್ ಅಂದರೆ ಲಾರ್ಡ್ ಮೌಂಟನ್ ಪ್ಲಾನ್ ಅಂತ ಏನು ಕರಿತೀವಿ, ಅದರ ಆಧಾರದ ಮೇಲೆ they would set up two independent dominions, ಎರಡು ಸ್ವತಂತ್ರ ರಾಜ್ಯಗಳಾಗಿ ಡೊಮಿನಿಯನ್ ವಿಭಾಗ ಮಾಡ್ತಕ್ಕಂಥದ್ದು, ಒಂದು ಇಂಡಿಯಾ ಮತ್ತೊಂದು ಪಾಕಿಸ್ತಾನ ಅಂತ ಹೇಳಿ. ಎರಡಕ್ಕೂ ಕೂಡ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯನ್ನು ರಚನೆ ಮಾಡ್ಕೊಳ್ತಕ್ಕಂಥದ್ದು. ದೀಸ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಹ್ಯಾಸ್ ಎ ಅನ್ಲಿಮಿಟೆಡ್ ಪವರ್ ಓವರ್ ದೇರ್ ಡೊಮಿನಿಯನ್ ಟು ಫ್ರೇಮ್ ದ ಕಾನ್ಸ್ಟಿಟ್ಯೂಷನ್. ಸೊ ಅವರ ಡೊಮಿನಿಯನ್ನಲ್ಲಿ ಅವ್ರದ್ದೇ ಆದಂತಹ ಒಂದು ಕಾನ್ಸ್ಟಿಟ್ಯೂಷನ್ ರಚನೆ ಮಾಡಲಿಕ್ಕೆ ಅವರಿಗೆ ಒಂದು ಅನ್ಲಿಮಿಟೆಡ್ ಪವರ್ನ ಕೊಡ್ತಕ್ಕಂಥದ್ದು. ದಿಸ್ ಇಸ್ ದ ಔಟ್ಪುಟ್ ಆಫ್ ದ ಲಾರ್ಡ್ ಮೌಂಟನ್ ಪ್ಲಾನ್ ಅಂತ ಹೇಳಿ ನಾವು ಅದನ್ನು ಕರಿತೀವಿ. ಸೊ ಆಸ್ ಎ ರಿಸಲ್ಟ್ ಆಫ್ ದಿಸ್ ಪಾರ್ಟಿಷನ್ ಪ್ಲಾನ್, ಈ ಪ್ಲಾನಿನ ಪ್ರತಿಫಲವಾಗಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಈಗ ನಾವು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ 73 ಜನ ಗೆದ್ದಿರ್ತಾರೆ ಅಂತ ಅಂದ್ಕೊಂಡಿದ್ವಿ, ಮತ್ತು ಅವರು ಫಸ್ಟ್ ಮೀಟಿಂಗಲ್ಲಿ ಬರೋದಿಲ್ಲ ಅಂತ ಹೇಳಿದ್ವಿ, ಅವರೆಲ್ಲ ಅವರ ಮೆಂಬರ್ಶಿಪ್ ಏನಾಗುತ್ತೆ ಆಟೋಮ್ಯಾಟಿಕ್ಕಾಗಿ ಸೀಸ್ ಆಗುತ್ತೆ, ಹೌದಲ್ವಾ? ಅದು ಬೇರೆಯವ್ರಿಗೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡ್ತೀವಿ ಅಂತ ಅಂದಮೇಲೆ. ಸೊ ವೆನ್ ದ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ರೀಅಸೆಂಬಲ್, ನಮ್ಮಲ್ಲಿ ಮತ್ತೆ ಅವ್ರು ಯಾವಾಗ ಕೂತ್ಕೊಳ್ತಾರೆ, 31 ಅಕ್ಟೋಬರಲ್ಲಿ ಎರಡನೇ ಸಿಟಿಂಗ್ ಕೂತ್ಕೊಳ್ತಾರೆ 1947ನಲ್ಲಿ. ಆಗ ಮೆಂಬರ್ಶಿಪ್ ಆಫ್ ದ ಹೌಸ್ ವಾಸ್ ರೆಡ್ಯೂಸ್ಡ್ ಟು 299. ಸೊ ಮೊದಲು ಜಾಸ್ತಿ ಇರುತ್ತೆ, ಇವಾಗ ಅವ್ರು ಪಾಕಿಸ್ತಾನಕ್ಕೆ ಸಪ್ರೇಟ್ ಸಂವಿಧಾನ ರಚನಾ ಸಭೆಯನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ನೀಡಾದ್ಮೇಲೆ ನಮ್ಮ ಸಂವಿಧಾನ ಸಭೆಯ ಓವರ್ ಆಲ್ ಸ್ಟ್ರೆಂತ್ ಎಷ್ಟಪ್ಪ ಅಂತ ಹೇಳಿದ್ರೆ 299. ಮೊದಲು ಕಾಂಗ್ರೆಸ್ ಅವರು 60% ಮೆಜಾರಿಟಿ ಇರುತ್ತೆ, ಈಗ ಓವರ್ ಆಲ್ ಏನಾಗ್ಬಿಡುತ್ತಪ್ಪ ಅಂತ ಹೇಳಿದ್ರೆ ಆ ಮೆಜಾರಿಟಿ ಅಂತಕ್ಕಂಥದ್ದು ಆಟೋಮ್ಯಾಟಿಕ್ ಆಗಿ ಜಂಪ್ ಆಗಿಬಿಡುತ್ತೆ. ಕಾಂಗ್ರೆಸ್ ಹ್ಯಾಡ್ ಎ ಮೆಜಾರಿಟಿ ಆಫ್ 82%, ಔಟ್ ಆಫ್ ವಿಚ್ ಏನಾಗುತ್ತಪ್ಪ ಅಂತ 284
ಆದರೆ ಕಾನ್ಸ್ಟಿಟ್ಯೂಷನ್ ಅನ್ನು ಬರೆದು ಕಾನ್ಸ್ಟಿಟ್ಯೂಷನ್ಗೆ ಸೈನ್ ಹಾಕುವಾಗ 26 ನವೆಂಬರ್ 1949 ಎಷ್ಟು ಜನ ಇರ್ತಾರಪ್ಪ ಅಂತ ಹೇಳಿದ್ರೆ 284 ಜನ ಸೈನ್ ಹಾಕಿರೋರು, 299 ಜನ ಅವತ್ತಿನ ದಿವಸ ಅಸೆಂಬ್ಲಿಯಲ್ಲಿ ಕೂತ್ಕೊಂಡವರು. ಬಟ್ ಆ ಮಧ್ಯದಲ್ಲಿ ಕೆಲವರು ಬಿಟ್ಟು ಹೋಗ್ತಾರೆ. ಹಾಗಾಗಿ ನಾವು ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ಸ್ ಅಂತ ಕಾನ್ಸ್ಟಿಟ್ಯೂಷನ್ ಅಂತ ಸಂವಿಧಾನ ಅಂತ ಹೇಳಿ ಕರಿತೀವಿ. ಆ ಸಂವಿಧಾನವನ್ನು ನೀವು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ 284 ಜನ ಅದಕ್ಕೆ ಸೈನ್ ಹಾಕಿದ್ದಾರೆ ಅಂತ ಹೇಳಿ ನಮ್ಗೆ ಗೊತ್ತಾಗುತ್ತೆ. ಸೊ ಈ ಸಂವಿಧಾನವನ್ನು ರಚನೆ ಮಾಡಬೇಕಾದ್ರೆ ಏನೆಲ್ಲ ಕಸರತ್ತಾಯಿತು, ಏನೆಲ್ಲ ಕೆಲಸ ಆಯಿತು ಅನ್ನೋದನ್ನು ನಾವು ನೋಡೋದೇ ಆದಮೇಲೆ ಈ ಸಂವಿಧಾನ ರಚನೆಯನ್ನು ಮಾಡಬೇಕಾದ್ರೆ ಈ ಸಂವಿಧಾನ ರಚನಾ ಸಭೆ ಏನು ಮಾಡಿತ್ತಪ್ಪ ಅಂತ ಹೇಳಿದ್ರೆ ಒಂದೊಂದು ಕಮಿಟಿ ಅಂತ ಹೇಳಿ 15 ಕಮಿಟಿಯನ್ನು ಮಾಡಿಬಿಡ್ತಾರೆ. ಒಂದೊಂದು ಕಮಿಟಿಗೆ ಒಂದೊಂದು ಕೆಲಸವನ್ನು ಕೊಡ್ತಾರೆ. ಯಾಕಂದರೆ ಒಟ್ಟಾಗಿ ಕೂತ್ಕೊಂಡ್ರೆ ಕೆಲಸ ಆಗೋದಿಲ್ಲ. ಹಾಗಾಗಿ ಒಂದು ಕಮಿಟಿ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಡ್ರಾಫ್ಟನ್ನು ಮಾಡ್ತಕ್ಕಂಥದ್ದು, ಅಥವಾ ಇನ್ನೊಂದು ಕಮಿಟಿ ಡೈರೆಕ್ಟರ್ ಪ್ರಿನ್ಸಿಪಲ್ಸ್ ಬಗ್ಗೆ ಮಾಡ್ತಕ್ಕಂಥದ್ದು, ಹೀಗೆ ಒಂದೊಂದು 15 ಕಮಿಟಿಯನ್ನು ಮಾಡಿ ಬೇರೆ ಬೇರೆ ಕೆಲಸವನ್ನು ಅವರಿಗೆ ಅಸೈನ್ ಮಾಡಿರ್ತಾರೆ. ಆದರೆ ಫೈನಲಿ ಮೋಸ್ಟ್ ಇಂಪಾರ್ಟೆಂಟ್ ಕಮಿಟಿ ವಿ ಆರ್ ಆಲ್ವೇಸ್ ರೆಫರಿಂಗ್ ಯಾವುದಪ್ಪ ಅಂತ ಹೇಳಿದ್ರೆ ಡ್ರಾಫ್ಟಿಂಗ್ ಕಮಿಟಿ, ಅಂದರೆ ಕರಡು ರಚನಾ ಸಮಿತಿ ಅಂತ ಏನು ಕರಿತೀವಿ ಅದನ್ನು ನಾವು ಯಾವಾಗಲೂ ರೆಫರ್ ಮಾಡ್ತಾ ಇರ್ತೀವಿ. It was appointed on 29th August 1947 under the chairmanship of Dr. B.R. Ambedkar ಅಲ್ವಾ. ಇವರು ಎಂಟೈರ್ ಡ್ರಾಫ್ಟನ್ನು ಅಥವಾ ಕರಡನ್ನು ತೀಡೋದು ಫೈನಲೈಸ್ ಮಾಡ್ತಕ್ಕಂಥದ್ದು ಪೂರ್ತಿ ಕೆಲಸ ಯಾವ ಸಮಿತಿದಪ್ಪ ಅಂತ ಹೇಳಿದ್ರೆ ಕರಡು ರಚನಾ ಸಮಿತಿ ಅಥವಾ ಡ್ರಾಫ್ಟಿಂಗ್ ಕಮಿಟಿ ಅಂತ ಏನು ಕರೀತೀವಿ ಅದು. ಅದಕ್ಕೆ ಚೇರ್ಮನ್ ಡಾಕ್ಟರ್ B.R. ಅಂಬೇಡ್ಕರ್ ಆಗಿರ್ತಾರೆ ಅಂತಕ್ಕಂಥದ್ದು. This drafting committee finalized the draft. ಆ ಸಂವಿಧಾನ ಏನು ನಾವು ಭಾರತ ಸಂವಿಧಾನ ಅಂತ ಏನು ಕರಿತೀವಿ, ಆ ಸಂವಿಧಾನ ಅರ್ಪಿಸ್ಕೊಳ್ಳೋದಕ್ಕೆ ಮುಂಚೆ ಭಾರತ ಸಂವಿಧಾನದ ಕರಡು ಅಂತ ಹೇಳಿ ಕರಿತೀವಿ. ಇಂಗ್ಲಿಷಲ್ಲಿ ಡ್ರಾಫ್ಟ್ ಅಂತೀವಿ, ಕನ್ನಡದಲ್ಲಿ ಕರಡು ಅಂತ ಹೇಳಿ ಕರಿತೀವಿ. It was this drafting committee finalized the draft on 26th November 1949, and the same day the constitution received the signature of the president of the assembly and was declared and passed. ಅವತ್ತಿನ ದಿವಸನೇ ಅದು ಫೈನಲೈಸ್ ಆಗುತ್ತೆ, ಅವತ್ತೇ ಕೂಡ ಅದು ಸೈನ್ ಆಗುತ್ತೆ, ಅವತ್ತೇ ನಾವು ನಮಗೆ ಅದನ್ನು ಅರ್ಪಿಸ್ಕೊಳ್ತೀವಿ ಅಂತಕ್ಕಂಥ ಅಲ್ವಾ. ಸೊ ಅದು ಕೂಡ ನಾವು ಯಾಕೆ 26th ನವೆಂಬರ್ 1947 ಬಂದರೂ ಕೂಡ 26th ಜನವರಿಯನ್ನು ಕಾನ್ಸ್ಟಿಟ್ಯೂಷನಲ್ ಡೇ ಅಂತ ಹೇಳಿದ್ರೆ ಮೋಸ್ಟ್ ಆಫ್ ದ ಈ ಸಂವಿಧಾನದ ಹೆಚ್ಚು ಪರಿಚ್ಛೇದಗಳು ಆಚರಣೆಗೆ ಬಂದಿದ್ದು ಅಥವಾ ಜಾರಿಯಲ್ಲಿ ಬಂದಿದ್ದು ಜನವರಿ 26 ಹಾಗಾಗಿ ಜನವರಿ 26 ನಾವು ಸಂವಿಧಾನ ದಿನ ಅಂತ ಹೇಳಿ ನಾವು ಪ್ರತಿ ವರ್ಷ ಆಚರಣೆಯನ್ನು ಮಾಡ್ತೀವಿ. ಮತ್ತು ಅದನ್ನು ನಾವು ರಿಪಬ್ಲಿಕ್ ಡೇ ಅಂತ ಕೂಡ ಅದನ್ನು ನಾವು ಆಚರಣೆಯನ್ನು ಮಾಡ್ತೀವಿ, ಹೌದಲ್ವಾ. ನೋಡಿ, ಈ ಸಂವಿಧಾನ ಸಭೆ ಒಟ್ಟು ಈ 11 ಸೆಷನ್ 11 ಟೈಮ್ ಅದು ಸಿಟ್ ಓವರ್ ಮಾಡಿ ಕೂತ್ಕೊಂಡು ಡಿಸ್ಕಷನ್ ಮಾಡುತ್ತೆ. ದಟ್ ಈಸ್ ಓವರ್ 2 years 11 months 17 days ಅಂತ ಹೇಳಿ ಕರಿತೀವಿ. ಅಂದರೆ ಈ ಒಟ್ಟು ಸಂವಿಧಾನವನ್ನು ರಚನೆ ಮಾಡಿ ಅದನ್ನು ಪಾಸ್ ಮಾಡೋದಕ್ಕೆ ರೆಸೊಲ್ಯೂಷನನ್ನು ನಮಗೆ ತಗೊಂಡಂತಹ ಅವಧಿ ಎಷ್ಟಪ್ಪ ಅಂತ ಹೇಳಿದ್ರೆ ಆಲ್ಮೋಸ್ಟ್ 3 years. ಎಕ್ಸಾಕ್ಟಾಗಿ ಹೇಳಬೇಕು ಅಂತ ಹೇಳಿದ್ರೆ 2 years 11 months 17 days ಅಂತ ಹೇಳ್ತೀವಿ. ಅದರಲ್ಲಿ ಈ ಡ್ರಾಫ್ಟಿಂಗ್ ಕಮಿಟಿ ಅಂತ ಏನಿದೆ ಅವರು ಪರ್ಟಿಕ್ಯುಲರ್ ಆಗಿ 114 ದಿನ ಡ್ರಾಫ್ಟನ್ನೇ ಫೈನಲೈಸ್ ಮಾಡ್ಕೊಳ್ಳಿಕ್ಕೆ ತೆಗೆದುಕೊಳ್ತಾರೆ. 114 ದಿನವನ್ನು ತೆಗೆದುಕೊಳ್ತಾರೆ. ಸೊ ನಾನು ಆಗಲೇ ಹೇಳಿದಂಗೆ ಪ್ರಾವಿಷನ್ಸ್ ರಿಲೇಟಿಂಗ್ ಟು ಸಿಟಿಸನ್ಶಿಪ್ ಇರ್ಬೋದು, ಎಲೆಕ್ಷನ್ಸ್ ಇರ್ಬೋದು, ದೆನ್ ಪಾರ್ಲಿಮೆಂಟ್ ಟೆಂಪರರಿ ಟ್ರಾನ್ಸಿಷನ್ ಪ್ರಾವಿಷನ್ಸ್ ಇರ್ಬೋದು, ಅದಕ್ಕೆ ಮಾತ್ರ ಇಮಿಡಿಯೇಟ್ ಇಫೆಕ್ಟ್ ಬರುತ್ತೆ. ದಟ್ ಈಸ್ ಆನ್ November 26, 1949. The rest of the constitution came into force on January 26, 1950. ನಾನು ಆಗಲೇ ಹೇಳಿದೆ, ದಿಸ್ ಡೇಟ್ ವಾಸ್ ರೆಫರ್ಡ್ as the date of its commencement ಅಂತ ಕೂಡ ಕರಿತೀವಿ. ಅದನ್ನು ನಾವು ಇವತ್ತಿನ ದಿವಸ ಕಾನ್ಸ್ಟಿಟ್ಯೂಷನ್ ಡೇ ಅಂತ ಕೂಡ ನಾವು ಆಚರಣೆಯನ್ನು ಮಾಡ್ತೀವಿ. So some of the criticism made against this constituent assembly. ಈ ಏನು ಸಂವಿಧಾನ ರಚನಾ ಸಭೆ ಏನಿದೆ ಆ ಸಂವಿಧಾನ ರಚನಾ ಸಭೆಯನ್ನ ಕ್ರಿಟಿಸೈಸ್ ಮಾಡ್ತಾರೆ ಅಂತ ಹೇಳಿದ್ರೆ ಟೀಕಾತ್ಮಕವಾಗಿ ಅದ್ರ ಮೇಲೆ ಇದನ್ನ ಟೀಕೆಯನ್ನ ಮಾಡ್ತಾರೆ. ಏನು ಅಂದ್ರೆ ಇಟ್ಸ್ ಎ ಕಾಂಗ್ರೆಸ್ ಡಾಮಿನೇಷನ್, ಹೌದಲ್ವಾ. ನಾನು ಆಗಲೇ ಹೇಳಿದೆ, ಮೊದಲೇ ಫಸ್ಟ್ ಎಲೆಕ್ಷನ್ ಆದಾಗಲೇ ಅದರಲ್ಲಿ 60% ಮೆಜಾರಿಟಿ ಇರ್ತಾರೆ. ಆ ಮುಸ್ಲಿಂ ಲೀಗ್ ಅವರದೇ ಆದಂತಹ ಸಂವಿಧಾನ ಅವರದೇ ಆದಂತಹ ದೇಶ ಮಾಡ್ಕೊಳ್ತೀವಿ ಅಂತ ಬಿಟ್ಟು ಹೋದ್ಮೇಲೆ ಆಟೋಮ್ಯಾಟಿಕಾಗಿ ಏನಾಗುತ್ತೆ, ಕಾಂಗ್ರೆಸ್ ಇಂದ ಏನಾಗುತ್ತೆ 80% 82% ಹೋಗ್ಬಿಡ್ತದೆ. ಹಾಗಾಗಿ ಇಟ್ ವಾಸ್ ದ ಡಾಮಿನೇಷನ್ ಆಫ್ ಎ ಕಾಂಗ್ರೆಸ್ ಅಂತ ಹೇಳಿ ನಾವು ಅದನ್ನ ಕರೀತಾರೆ. ನೋಡಿ 82% ಅಂತ. It was criticized, whole ಸಂವಿಧಾನ ಸಭೆ, it is in a
monopolized, or it is the majority of the people are in the ಸಂವಿಧಾನ ರಚನಾ ಸಭೆಯಲ್ಲಿ ಇರ್ತಕ್ಕಂಥವ್ರು ಕಾಂಗ್ರೆಸ್ ಪಾರ್ಟಿಗೆ ಸಂಬಂಧ, ಇದು ಸಿಂಗಲ್ ಪಾರ್ಟಿ ಆದಂತಹದ್ದು ಅಂತ ಹೇಳಿ ಒಂದು ಕ್ರಿಟಿಸಿಸಮ್ ಅನ್ನ ಮಾಡ್ತಾರೆ. ಇದ್ರ ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ ಇದನ್ನ ವಾಸ್ ಇಟ್ ಎ ಸಾವರಿನ್ ಅಸೆಂಬ್ಲಿ, ಇದನ್ನೊಂದು ಸಾವರಿನ್ ಅಸೆಂಬ್ಲಿ ಅಂತ, ಸಾರ್ವಭೌಮತ್ವದ ಅಸೆಂಬ್ಲಿ ಅಂತ ಕರೀಲಿಕ್ಕಾಗತ್ತಾ ನೀವು ಅಂತ ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕಂತ ಹೇಳಿದ್ರೆ ಈ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅಂತಕ್ಕಂಥದ್ದು ಕ್ರಿಯೇಟ್ ಆಗಿದ್ದು, ಅದನ್ನ ಮಾಡ್ಕೊಟ್ಟಿದ್ಯಾರು? ಬ್ರಿಟಿಷ್ ಗವರ್ನಮೆಂಟ್ ಅಲ್ವಾ. ಯಾಕಂದ್ರೆ 1946 ನಮಗೆ ಭಾರತ ಸಂವಿಧಾನ ಇನ್ನೂ ಸ್ವಾತಂತ್ರ್ಯನೇ ಬಂದಿರಲಿಲ್ಲ. ಆ ಟೈಮಲ್ಲೇ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ನಮಗೆ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯನ್ನ ನೀವು ಬೇಕು ಅಂದ್ಕೊಂಡಿದ್ದು ಮಾಡ್ಕೊಂಡಿದ್ದೆಲ್ಲ ಇದರಲ್ಲಿ, ಹಾಗಾಗಿ ಇದನ್ನ ಸಾವರಿನ್ ಬಾಡಿ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಇಟ್ ವಾಸ್ ಕ್ರಿಯೇಟೆಡ್ ಬೈ ದ ಬ್ರಿಟಿಷರ್ಸ್ ಅಂತ ಹೇಳಿ ಕರೀತಾರೆ. ಆಮೇಲೆ ಇದನ್ನ ಹಿಂದೂ ಡಾಮಿನೇಟೆಡ್ ಬಾಡಿ ಅಂತ ಕೂಡ ಇದನ್ನ ಕ್ರಿಟಿಸೈಸ್ ಮಾಡ್ತಾರೆ. ಯಾಕಂದ್ರೆ ಮೋಸ್ಟ್ ಆಫ್ ದ ಮೆಂಬರ್ಸ್ ಆರ್ ಹಿಂದೂಸ್, ಹಾಗಾಗಿ ಹಿಂದೂ ಡಾಮಿನೇಟ್ ಬಾಡಿ ಅಂತ ಹೇಳಿ ಕರೀತಾರೆ. ಅಂಡ್ ಇಟ್ ಇಸ್ ಅನ್ ಅನ್ರೆಪ್ರೆಸೆಂಟೇಟಿವ್ ಬಾಡಿ. ಯಾಕೆ ಅನ್ರೆಪ್ರೆಸೆಂಟೇಟಿವ್ ಬಾಡಿ ಅಂತ ಹೇಳಿ ಕರೀತಾರೆ ಅಂತ ಹೇಳಿದ್ರೆ, ಫಸ್ಟ್ ಏನ್ ಹೇಳಿರ್ತಾರೆ ನೆಹರು ಅವರು, ಇಲ್ಲ ನಾವು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯನ್ನ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಮುಖಾಂತರ ನಾವು ಮಾಡಬೇಕು ಅಂತಿದ್ದೀವಿ, ದಟ್ ಈಸ್ ಅವರ್ ಡಿಮ್ಯಾಂಡ್ ಅಂತ ಹೇಳಿ ಡಿಮ್ಯಾಂಡ್ ಮಾಡಿರ್ತಾರೆ. ಆದರೆ at the time of making the constituent assembly, it was not possible to conduct an election. Constituent assembly ಮಾಡೋ ಟೈಮಲ್ಲಿ ಅವ್ರಿಗೆ ಎಲೆಕ್ಷನ್ ಮಾಡ್ಲಿಕ್ಕೆ ಆಗೋದು ಇಲ್ಲ, ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಮೇಲೆ ಅವರು ರಚನೆಯನ್ನ ಮಾಡ್ಕೊಳ್ಳೋದು ಇಲ್ಲ. ನಾನು ಆಗ್ಲೇ ಹೇಳಿದಾಗೆ ಆಗ್ತಾನೆ ಜಸ್ಟ್ 1946 ಅಲ್ಲಿ ಪ್ರೊವಿನ್ಷಿಯಸ್ಗೆಲ್ಲ ಎಲೆಕ್ಷನ್ ಆಗಿರುತ್ತೆ. ಅಲ್ಲಿ ಯಾರು ಗೆದ್ದು ಬಂದಿರ್ತಾರೆ ಅವರಲ್ಲಿ ಮತ್ತೆ ಒಬ್ಬರನ್ನ ರೆಪ್ರೆಸೆಂಟ್ ಮಾಡ್ಕೊಳ್ತಾರೆ, ಅವ್ರು ಮತ್ತೆ ವೋಟ್ ಹಾಕಿ ಅವ್ರ ಮುಖ, ಯಾಕಂದ್ರೆ ಇಂಡೈರೆಕ್ಟ್ ಎಲೆಕ್ಷನ್. ಹಾಗಾಗಿ ಇಟ್ ಇಸ್ ನಾಟ್ ಎ ರೆಪ್ರೆಸೆಂಟೇಟಿವ್ ಬಾಡಿ, ಇಟ್ ಇಸ್ ಅನ್ ಅನ್ರೆಪ್ರೆಸೆಂಟೇಟಿವ್ ಬಾಡಿ ಅಂತಕ್ಕಂಥದ್ದು ಒಂದು. ಎರಡನೇನಪ್ಪ ಅಂತ ಹೇಳಿದ್ರೆ there was no direct election, ಯಾವುದೇ ರೀತಿಯಾದಂತಹ ಡೈರೆಕ್ಟ್ ಎಲೆಕ್ಷನ್, ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಇರಲಿಲ್ಲ. ಹಾಗಾಗಿ ದಿಸ್ ಕಮಿಟಿ ಡಿಡ್ ನಾಟ್ ಟು ರಿಫ್ಲೆಕ್ಟ್ ದ ಆಸ್ಪಿರೇಷನ್ಸ್ ಆಫ್ ದ ಮಾಸ್ ಅಂತ ಹೇಳಿದೆ. ಇನ್ನು ಈ ಪಬ್ಲಿಕ್ ಮಾಸ್ ಏನಿದೆ, ಅವರ ಆಸ್ಪಿರೇಷನ್ಸ್ ಇದೆ, ಅದನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂತಹ ಒಂದು ಕಮಿಟಿ ಇದಲ್ಲ ಅಂತಕ್ಕಂಥದ್ದು ಒಂದು ಕ್ರಿಟಿಸಿಸಮ್ ಅಥವಾ ಟೀಕೆ. ಅಂದ್ರೆ ದಿಸ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅಥವಾ ಸಂವಿಧಾನ ರಚನಾ ಸಭೆ ಅಂತ ಏನ್ ಕರಿತೀವಿ, ಇಟ್ ವಾಸ್ ಡಾಮಿನೇಟೆಡ್ ಬೈ ದ ಲೀಗಲ್ ಲುಮಿನರೀಸ್. ಅಂದ್ರೆ ಮೋಸ್ಟ್ ಆಫ್ ದ ಮೆಂಬರ್ಸ್ ಆರ್ ಲಾ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥವ್ರು, ಅಂದ್ರೆ they are coming from the discipline of the law. ಹಾಗಾಗಿ ದಿಸ್ ಇಸ್ ಡಾಮಿನೇಟೆಡ್ ಬೈ ದ ಲೀಗಲ್ ಲುಮಿನರೀಸ್ ಅಂತ ಹೇಳ್ತಾರೆ. ಹಾಗಾಗಿ ಇನ್ನೂ ಒಂದು ಹೇಳ್ತಾರೆ, ಇಟ್ಸ್ ಎ ಪ್ಯಾರಡೈಸ್ ಆಫ್ ಲಾಯರ್ಸ್ ಅಂತ ಕೂಡ. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ವಾಸ್ ಎ ಲಾಯರ್ಸ್ ಪ್ಯಾರಡೈಸ್ ಅಂತ ಕೂಡ ಅದನ್ನ ಕ್ರಿಟಿಸೈಸ್ ಮಾಡ್ತಾರೆ. These are some of the criticism made against the Constituent Assembly. So whatsoever ಏನಾದರೂ ಕ್ರಿಟಿಸಿಸಮ್ ಮಾಡಲಿ, ಒಟ್ಟಾರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅಂತಕ್ಕಂಥದ್ದು ಇಟ್ ಇಸ್ ಎನ್ ಇಂಡಿಯನ್ಸ್ ಇಂದನೇ ಕ್ರಿಯೇಟ್ ಆದಂತಹ ಒಂದು ಸಂವಿಧಾನ ರಚನಾ ಸಭೆ. ಅದರಿಂದ ನಾವು ಮಾಡ್ಕೊಂಡಂತಹ ಭಾರತ ಸಂವಿಧಾನವನ್ನು ನಾವು ಮಾಡ್ಕೊಳ್ತೀವಿ. ಅದು ನವೆಂಬರ್ 26, 1949 ನಾವು ಅರ್ಪಣೆಯನ್ನು ಮಾಡ್ಕೊಳ್ತೀವಿ. ಯಾಕಂದರೆ ಸಾವರೆಂಟಿ ಎಲ್ಲಿದೆ ಅಂತ ಹೇಳಿದ್ರೆ, ನಮ್ಮ ಆಸ್ ಪರ್ ಡೆಮೋಕ್ರೆಟಿಕ್ ಸ್ಟೇಟ್, ಅಂದರೆ ಈ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಏನು ಕರಿತೀವಿ, ಇಲ್ಲಿ ಸಾವರೆಂಟಿ ಎಲ್ಲಿದೆಯಪ್ಪ, ಇಲ್ಲಿ ಒಂದು ಸಾರ್ವಭೌಮತ್ವ ಎಲ್ಲಿದೆ ಅಂತ ಹೇಳಿದ್ರೆ ಜನರ ಹತ್ರ ಇದೆ. ಸೊ ನಾವು ವೋಟ್ ಹಾಕಿ ಅವರನ್ನು ಎಲ್ಲರೂ ಕೂತ್ಕೊಂಡು ಆಡಳಿತವನ್ನು ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ನಮ್ಮ ರೆಪ್ರೆಸೆಂಟೇಟಿವ್ನ ಕಳಿಸ್ತೀವಿ. ಹಾಗಾಗಿ ಸಾವರೆಂಟಿ ಲೆಫ್ಟ್ ವಿತ್ ದ ಪೀಪಲ್ ಅಂತ ಹೇಳಿ ಕರಿತೀವಿ, ಜನರ ಹತ್ರ ಇದೆ ಅಂತ ಹೇಳಿ ಕರಿತೀವಿ. ಹಾಗಾಗಿ ಈ ಪ್ರಜಾಪ್ರಭುತ್ವ ದೇಶ ಏನಿದೆ, ಇದಕ್ಕೆ ನಮ್ಮದೇ ಆದಂತಹ ಸಂವಿಧಾನವನ್ನು ನಾವು ರಚನೆ ಮಾಡ್ಕೊಂಡಿದ್ವಿ. ಇಟ್ ವಾಸ್ ನಮಗೆ ನಾವೇ ಅರ್ಪಣೆಯನ್ನು ಮಾಡ್ಕೊಂಡಿದ್ವಿ. ಎಲ್ಲೂ ಪಾಸಾಗಿ ಅಥವಾ ಯಾವುದೋ ಒಂದು ಪಾರ್ಲಿಮೆಂಟಿಂದ ಪಾಸಾಗಿರ್ತಕ್ಕಂಥದ್ದಲ್ವಾ, ಅಥವಾ ನಮ್ಮ ಪಾರ್ಲಿಮೆಂಟಿಂದ ಅವತ್ತಿನ ದಿವಸ ನವೆಂಬರ್ 26, 1949 ನಮಗೆ ಆದಂತಹ ನಾವು ಅರ್ಪಣೆಯನ್ನು ನಾವು ಮಾಡ್ಕೊಳ್ತೀವಿ. ಜೊತೆಗೆ ಅದು ಮೇಜರ್ ಆಫ್ ದ ಪ್ರಾವಿಷನ್ಸ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಹೆಚ್ಚು ಅನುಚ್ಛೇದಗಳು ಜನವರಿ 26 ಅದು ಜಾರಿಯಲ್ಲಿ ಬರುತ್ತೆ. ಹಾಗಾಗಿ ಆ ದಿನವನ್ನು ನಾವು ಎರಡು ಇಂಡಿಕೇಶನ್ ಅನ್ನು ಮಾಡ್ತೀವಿ. ಒಂದು, ಅದನ್ನು ನಾವು ಗಣರಾಜ್ಯೋತ್ಸವ ಅಂತಲೂ ಕೂಡ ಜನವರಿ 26 ಆಚರಣೆಯನ್ನು ಮಾಡ್ತೀವಿ. ಇನ್ನೊಂದು, ಇಟ್ ಇಸ್ ದ ಕಮೆನ್ಸ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಕೂಡ ಕರಿತೀವಿ. ಇವತ್ತಿನ ದಿವಸಗಳಲ್ಲಿ ಇತ್ತೀಚೆಗೆ ನಾವು ಅದನ್ನು ಕಾನ್ಸ್ಟಿಟ್ಯೂಷನಲ್ ಡೇ ಅಂತ ಕೂಡ ಅದನ್ನು ಆಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ.
ಸೊ ಇದು ಈ ಸಂವಿಧಾನ ಒಂದು ರಚನೆ ಆಗೋದಕ್ಕೆ ಹಿಂದೆ ಇರ್ತಕ್ಕಂಥ ಒಂದು ಹಿನ್ನೆಲೆಯನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ. ನಂತರ ಮುಂದಿನ ಕ್ಲಾಸಲ್ಲಿ ಈ ಭಾರತ ಸಂವಿಧಾನದ ಪ್ರಮುಖವಾದಂತಹ ಗುಣಲಕ್ಷಣಗಳು ಯಾವುದು ಅಂತಕ್ಕಂಥ ನಾವು ಡಿಸ್ಕಷನ್ ಮಾಡೋಣ. ಥ್ಯಾಂಕ್ ಯು.